ನಿತ್ಯ ನಿತ್ಯದಿ ನಾನು ನೆನೆಯುವೆನು. ದೇವನಿನ್ನನು ನಿತ್ಯ ನಿತ್ಯದಿ ನಾನು ನೆನೆಯುವೆನು. ನೆನೆಸಿ ನನ್ನಯ ಜೀವನ ದೀಪವ ನಾನು ಬೆಳಗುವೆನು. ನೆನೆಸಿ ನನ್ನಯ ಜೀವನ ದೀಪವ ನಾನು ಬೆಳಗುವೆನು. ತೃಣದಲ್ಲಿ ವಿಶ್ವದ ಜೀವರ ಸಲಹುವ ತ್ರಾಣವ ತುಂಬಿರುವೆ. ಕ್ಷಣದಲ್ಲಿ ಕಣಗಳ ಕೂಡಿಸಿ ಬಯಲಲಿ ಜಗವನ್ನು ಮಾಡಿರುವೆ. ಮೇಘದಿ ಸುರಿಯುವ ಮಳೆಯಾಗಿ ನೀನು ಜಲಧಿಯ ತುಂಬಿರುವೆ. ಸಾಗರವಾಗಿ ಜಗದಲ್ಲಿ ನಿತ್ಯ ಭೋರ್ಗರೆಯುತ್ತಲಿರುವೆ. ದೇವನಿಂದರು ನಿತ್ಯ ನಿತ್ಯದಿ ನಾನು ನೆನೆಯುವೆನು. ನೆನೆಸಿ ನನ್ನಯ ಜೀವನ ದೀಪವ ನಾನು ಬೆಳಗುವೆನು. ಸಸ್ಯದಿ ಸತ್ಯವು ನಿನ್ನಯ ಕಲಶದ ಅಮೃತ ಸುರಿದಿರುವೆ. ಗಿಡ ಮರದಲ್ಲೇ ಹಕ್ಕಿಗಳಾಗಿ ಗೀತವ ಹಾಡಿರುವೆ. ಪ್ರಾಣಿಗಳಲ್ಲಿ ಉಸಿರಾಗಿ ನಿರುತ್ತದೆ ಅವುಗಳ ಪೊರೆದಿರುವೆ. ಬಾನೆತ್ತರದ ಪರ್ವತವಾಗಿ ನಿನ್ನ ಹಿರಿಮೆಯ ಸಾರಿರುವೆ. ದೇವನಿನ್ನನು ನಿತ್ಯ ನಿತ್ಯದಿ ನಾನು ನೆನೆಯುವೆನು. ನೆನೆಸಿ ನನ್ನಯ ಜೀವನ ದೀಪವ ನಾನು ಬೆಳಗುವೆನು. ಧರಣಿ ಮಂಡಲವ ನಿನ್ನ ಚರಣದೆ ಸತತವು ಕಾಯ್ದಿರುವೆ. ಜಲವಾಗಿ ಜೀವರ ನೀರಿನ ದಾಹವ ನೀನು ತಣಿಸಿರುವೆ. ಅಗ್ನಿಯ ರೂಪದಿ ಸಂತತ ವಿಶ್ವದ ತೇಜವ ಬೆಳಗಿರುವೆ. ಮಹಾಪ್ರಾಣವಾಗಿ ಬ್ರಹ್ಮಾಂಡದಿ ನೀನು ದಿನರಾತ್ರಿ ಸುಳಿದಿರುವೆ. ದೇವನಿಂದನು ನಿತ್ಯ ನಿತ್ಯದಿ ನಾನು ನೆನೆಯುವೆನು. ನೆನೆಸಿ ನನ್ನಯ ಜೀವನ ದೀಪವ ನಾನು ಬೆಳಗುವೆನು. ಬಯಲಾಗಿ ವಿಶ್ವದ ಅನಂತ ಚುಕ್ಕೆಗಳ ನೀನು ಧರಿಸಿರುವೆ. ಹೂವಾಗಿ ಹೊಲದಲ್ಲಿ ಸುಗಂಧ ರೂಪದಿ ಉದಯದಿ ಅರಳಿರುವೆ. ಜೀವರ ಮನದ ಕೊನೆಯ ಮೇಲಣ ಅರಿವಾಗಿ ಹೊಳೆದಿರುವೆ. ವ್ಯವಹಾರದಲ್ಲೇ ಅಕ್ಷರವಾಗಿ ನಿನ್ನ ಮೂಲದ ಜ್ಞಾನವ ಹರಿಸಿರುವೆ. ದೇವನಿಂದನು ನಿತ್ಯ ನಿತ್ಯದಿ ನಾನು ನೆನೆಯುವೆನು. ನೆನೆಸಿ ನನ್ನಯ ಜೀವನ ದೀಪವ ನಾನು ಬೆಳಗುವೆನು. ಕವಿಗಳ ಕಾವ್ಯದೆ ಅನಂತ ಸತ್ಯದ ಜ್ಞಾನವ ಸುರಿದಿರುವೆ. ಭಾವಿಕ ಭಕ್ತರ ಭಕ್ತಿಗೆ ಮೆಚ್ಚಿ ನಿನ್ನ ರೂಪವ ತೋರಿರುವೆ. ಸಂತನಾಗಿ ಸಂತತ ಸತ್ಯದ ಸುದ್ದಿಯ ಹೇಳಿರುವೆ. ಗುರುದೇವರಾಗೆ ನಿತ್ಯವು ನೀನು ಹೃದಯದಿ ನೆಲೆಸಿರುವೆ. ದೇವನಿನ್ನನು ನಿತ್ಯ ನಿತ್ಯದಿ ನಾನು ನೆನೆಯುವೆನು. ನೆನೆಸಿ ನನ್ನಯ ಜೀವನ ದೀಪವ ನಾನು ಬೆಳಗುವೆನು. ನೆನೆಸಿ ನನ್ನಯ ಜೀವನ ದೀಪವ ನಾನು ಬೆಳಗುವೆನು. ನಾನು ಬೆಳಗುವೆನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಬಸವಾದಿ ಪ್ರಮಥರನ್ನು ಮೊದಲು ಮಾಡಿ ಸಮಸ್ತ ದಾರ್ಶನಿಕರನ್ನು ಭಕ್ತಿಯಿಂದ ಸ್ಮರಿಸಿ, ಗ್ರಾಮದೈವ ಕಾಲಭೈರವನಾಥನಿಗೆ ಭಕ್ತಿಯಿಂದ ಹಣೆಮೆಣೆದು, ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ ದಿವ್ಯಪಾದ ಪದ್ಮಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ, ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ದಿವ್ಯಗದ್ದುಗೆಗೂ ಭಕ್ತಿಯಿಂದ ನಮಸ್ಕರಿಸಿ, ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಭಕ್ತ ಮತ್ತು ಭಗವಂತನ ನಡುವೆ ಇರುವಂತಹ ಸಂಬಂಧಕ್ಕೆ ಶ್ರದ್ಧೆ, ಪರಮ ಪ್ರೇಮ, ಭಕ್ತಿ ಅಂತ ಕರೀತಾರೆ. ನಾರದ ಮಹರ್ಷಿಗಳು ಈ ಜಗತ್ತು ಕಂಡಂತಹ ಅಪ್ರತಿಮ ಭಕ್ತ ಶಿರೋಮಣಿಗಳು. ನಾವೆಲ್ಲರೂ ಮಾಡುವಂತಹ ಭಕ್ತಿ ಸಕಾಮವಾಗಿದ್ದರೆ, ನಾರದ ಮಹರ್ಷಿಗಳು ಮಾಡುವಂತಹ ಭಕ್ತಿ ನಿಷ್ಕಾಮವಾಗಿತ್ತು. ಭಕ್ತಿ ಅಂದ್ರೆ ದೇವರೊಂದಿಗಿನ ವ್ಯವಹಾರ ಅಲ್ಲ, ಅದು ನಿಷ್ಕಾಮವಾಗಿರುವಂತಹ ನಿಸ್ವಾರ್ಥವಾದ ಆಶಾರಹಿತವಾದ ಅತ್ಯಂತ ಪರಿಶುದ್ಧವಾದಂತಹ ಪ್ರೇಮವೇ ಪರಮಭಕ್ತಿ. ಭಗವಂತ ಒಲಿಯುವುದು ನಿಷ್ಕಾಮ ಭಕ್ತಿಗೆ. ಯಾವನ ಹೃದಯದಲ್ಲಿ ಆಸೆಗಳೇ ಇಲ್ಲವೋ ಅಂಥವನೇ ಶ್ರೇಷ್ಠ ಭಕ್ತ. ಯಾವನ ಮನಸ್ಸಿನಲ್ಲಿ ಸ್ವಾರ್ಥದ ಲವಲೇಶವೂ ಇಲ್ಲವೋ ಅವನು ಭಕ್ತರಾಜ. ಹೀಗಾಗಿ ಭಕ್ತಿಯನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಅದು ನಾರದ ಮಹರ್ಷಿಗಳೇ ಬರಬೇಕಾಯಿತು. ಯೋಗವನ್ನು ಸೂತ್ರಬದ್ಧಗೊಳಿಸಲಿಕ್ಕೆ ಪತಂಜಲಿ ಮಹರ್ಷಿಗಳೇ ಅವತರಿಸಬೇಕಾಯಿತು. ಅದೇ ರೀತಿಯಾಗಿ ಈ ಜಗತ್ತಿನಲ್ಲಿ ಜ್ಞಾನವನ್ನು ಶಾಸ್ತ್ರಬದ್ಧಗೊಳಿಸಲಿಕ್ಕೆ ವೇದವ್ಯಾಸ ಭಗವಂತ ಅವತರಿಸಬೇಕಾಯಿತು. ಒಬ್ಬೊಬ್ಬರಲ್ಲಿ ಒಂದೊಂದು ಅದ್ವಿತೀಯವಾದಂತಹ ಸಾಮರ್ಥ್ಯ. ಹಾಗೆಯೇ ಭಕ್ತಿಯ ಪರಮಶ್ರೇಷ್ಠ ಆಚಾರ್ಯ ಯಾರು ಅಂದ್ರೆ ನಾರದ ಮಹರ್ಷಿ. ಯಾರ ಹೃದಯದಲ್ಲಿ ಆಸೆಗಳಿಗೆ ಜಾಗವೇ ಇಲ್ಲವೋ ಅಂಥವನೇ ಶ್ರೇಷ್ಠ ಭಕ್ತ. ನಾರದರಿಗೆ ಪರಿವ್ರಾಜಕ ಸನ್ಯಾಸಿಗಳವರು, ತ್ರಿಲೋಕ ಸಂಚಾರವನ್ನು ಮಾಡುವಂಥ ಬ್ರಹ್ಮಮಾನಸ ಪುತ್ರರು ದೇವರ್ಷಿ ನಾರದರು ಅಂತ ಕರೀತಾರೆ. ದೇವತೆಗಳಿಗೆಲ್ಲ ಋಷಿಗಳು. ಅಷ್ಟೇ ಅಲ್ಲದೆ ದೇವತೆಗಳು, ರಾಕ್ಷಸರು, ಮನುಷ್ಯರು ಸಮಸ್ತರಿಗೂ ಕೂಡ ತಿದ್ದಿ ಹೇಳುವಂಥ ಅದ್ವಿತೀಯ ಶಕ್ತಿ ನಾರದರಲ್ಲಿತ್ತು. ಯಾಕೆ ಅಂದ್ರೆ ನಾರದರ ಪ್ರತಿಯೊಂದು ಉಸಿರೂ ಕೂಡ ನಾರಾಯಣ 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 ಅಂತ ಉಸಿರಿನಲ್ಲಿ ಆ ರೀತಿಯಾದಂಥ ನಾಮ ಸಂಕೀರ್ತನೆ ನಡೆದಿತ್ತು. ನಾವೆಲ್ಲರೂ ನೆನಪಾದಾಗ ದೇವರನ್ನು ನೆನೆಸೋರು. ಆದರೆ ನಾರದರು ಅವ್ಯಾಹತವಾಗಿ ಮರೆವು ಇಲ್ಲದಂತೆ, ವಿಸ್ಮರಣವಿಲ್ಲದಂತೆ ಸದಾ ಕಾಲದಲ್ಲಿಯೂ ಭಗವಂತನನ್ನು ಸ್ಮರಿಸುವಂಥವರು. ಅಂತಹ ನಾರದ ಮಹರ್ಷಿಗಳು ಭಕ್ತಿಯ ಕುರಿತಾಗಿ ಹೇಳ್ತಾರೆ. ಭಕ್ತಿ ಅಂದರೆ ಏನಪ್ಪ? ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ ಯತ್ ಪ್ರಾಪ್ಯ ನ ಕಿಂಚಿದ್ ವಾಂಛತೆ ನ ಶೋಚತೆ ನ ಉತ್ಸಾಹೆ. ಹೇಳ್ತಾರ,
ಯಾವುದನ್ನು ಪಡೆದುಕೊಂಡ ನಂತರ ಯಾವುದೇ ರೀತಿಯಾದಂಥ ಬಯಕೆಗಳೇ ಉಳಿಯುವುದಿಲ್ಲವೋ ನ ಕಿಂಚಿತ್ ವಾಂಛತಿ ನ ಶೋಚತಿ, ದುಃಖ ಅನ್ನುವುದೇ ಉಳಿಯುವುದಿಲ್ಲವೋ, ಯಾವುದನ್ನು ಪಡೆದ ಬಳಿಕ ಮನುಷ್ಯ ಸಂತೃಪ್ತನಾಗ್ತಾನಲ್ಲ ಅದುವೇ ಪರಮಾತ್ಮ ಅಂತ ಹೇಳಿದರು. ದೇವರ ಸಾಕ್ಷಾತ್ಕಾರವಾದ ಬಳಿಕ ಮನುಷ್ಯ ಯಾವುದೇ ರೀತಿಯಾದಂಥ ಆಸೆಗಳವನಲ್ಲಿ ಉಳಿಯುವುದಿಲ್ಲ. ಯಾವುದೇ ರೀತಿಯಾದ ಇಚ್ಛೆಗಳು, ಬಯಕೆಗಳು ಅಥವಾ ಕನಸುಗಳು ಅಥವಾ ಚಿಂತೆಗಳು ಅಥವಾ ಮನಸ್ಸಿನ ಕಲ್ಮಶ ಉಳಿಯುವುದಿಲ್ಲಲ್ಲ. ಅದಕ್ಕೆ ಪರಮ ಪ್ರೇಮ ರೂಪದ ಭಕ್ತಿ ಅಂತ ಕರೀತಾರೆ. ನಮ್ಮೆಲ್ಲರ ಮನಸ್ಸಿನಲ್ಲಿ ಪ್ರಪಂಚದ ಗದ್ದಲ ಇರುವುದರಿಂದಾಗಿ ನಮಗಂತಹ ಭಕ್ತಿಯನ್ನು ಮಾಡಲಿಕ್ಕಾಗಿಲ್ಲ. ಭಕ್ತಿ ಅಂದರೆ ಏನಪ್ಪ? ಮರೆಯಲಾರದೆ ಭಗವಂತನನ್ನು ಸ್ಮರಿಸುವಂಥದ್ದೇ ಭಕ್ತಿ. ನಾವು ಹಗಲ ರಾತ್ರಿ ಎನ್ನದೇ ಮಾಯಾರೂಪದ ಈ ಪ್ರಪಂಚದಲ್ಲಿ ಮುಳುಗಿರುವಂಥವು. ನಮಗ ಪ್ರಪಂಚ ಮಾಡುವುದರಲ್ಲಿಯೇ ಆಸಕ್ತಿ ಇರುವುದರಿಂದಾಗಿ ಪರಮಾತ್ಮ ನಮಗೆ ಗೌಣ, ಪ್ರಪಂಚವೇ ನಮಗ ಪರಮಾರ್ಥ, ಪರಮಾತ್ಮನೇ ಗೌಣ. ಯಾವಾತನಿಗೆ ಪ್ರಪಂಚ ಪರಮಾರ್ಥ ಆಗ್ತದಲ್ಲ ಅಂಥ ಮನುಷ್ಯನಿಂದ ಭಗವಂತ ಬಹಳ ದೂರ ಇರುತ್ತಾನೆ. ಭಗವಂತ ಅಂದರೆ ಏನು? ಶಾಂತಿ. ಭಗವಂತ ಅಂದ್ರೆ ಪರಮಾನಂದ. ಭಗವಂತ ಅಂದ್ರೆ ಪರಮ ಸತ್ಯ. ಪರಮಾತ್ಮನ ಸ್ವರೂಪ ಏನಪ್ಪ ಅಂದ್ರೆ ಪೂರ್ಣತೆ, ಘನ ವ್ಯಕ್ತಿತ್ವ ಅಥವಾ ಮಹಾಘನ ಅಂತ ಕರೀತಾರೆ ದೇವರಿಗೆ. ಅಂತಹ ಆ ಘನವಸ್ತುವಿನ ಚಿಂತನೆ ನಮ್ಮಲ್ಲಿ ಮೂಡಬೇಕು ಅಂದ್ರೆ, ಅದರ ಬಗ್ಗೆ ಪ್ರೇಮ ಬೆಳಿಬೇಕು ಅಂದ್ರೆ ಮನುಷ್ಯ ಸ್ವಲ್ಪ ಈ ಪ್ರಪಂಚದಲ್ಲಿನ ಆಸಕ್ತಿಯನ್ನು ಕಡಿಮೆ ಮಾಡಬೇಕು. ಯಾರ ಪ್ರಪಂಚವನ್ನು ಮಾಡಿದರೂ ಕೂಡ ಈ ಪ್ರಪಂಚದಿಂದ ಶಾಂತಿಯನ್ನು ಪಡೆದಿಲ್ಲ. ಬಹಳ ದೊಡ್ಡ ದೊಡ್ಡವರೆಲ್ಲ ಪ್ರಪಂಚವನ್ನು ಮಾಡಿದರು. ನೂರಾರು ಕೋಟಿ, ಸಾವಿರಾರು ಕೋಟಿ ಜನ ಎಂದು ಜಗತ್ತು ಹುಟ್ಟಿತೋ ಅಂದಿನಿಂದ ಮನುಷ್ಯ ಕುಲ ಎಂದ ಈ ಭೂಮಿಯಲ್ಲಿ ಬಂತೋ ಅಂದಿನಿಂದ ಇಂದಿನವರೆಗೆ ಪ್ರಪಂಚವನ್ನು ಮಾಡ್ತಾನೇ ಬಂದದ. ತಿಳಿದವರು ಪ್ರಪಂಚವನ್ನು ಮಾಡಿದರು, ತಿಳಿಯಲಾರದವರು ಮಾಡಿದರು. ಶೂರರು, ವೀರರು, ಪ್ರತಿಭಾವಂತರು ಯಾರು ಮಾಡಿದರೂ ಕೂಡ ಈ ಪ್ರಪಂಚ ದುಃಖದಾಯಕ ಅದನೇ ಹೊರತು ಶಾಂತಿದಾಯಕ ಅಲ್ಲಿದು. ಯಾಕೆ ಅಂದ್ರೆ ಅದರ ಸ್ವರೂಪವೇ ಮೋಹಕವಾಗಿರುವುದರಿಂದ ಏನು ಐತಿ ಅದು ನಮಗೆ ಗೊತ್ತಾಗುವುದಿಲ್ಲ, ಏನಿಲ್ಲ ಅದರ ಹಿಂದೆ ಬೆನ್ನು ಹತ್ತಿ ಹೋಗುತ್ತೀವಿ. ಇದಕ್ಕೆ ಪ್ರಪಂಚ ಅಂತ ಕರೀತಾರೆ. ಪ್ರಪಂಚವನ್ನು ತಿಳ್ಕೊಳ್ಳೋದು ಹೆಂಗೆ? ಏನು ಐತಿ ಅದು ಕಾಣೋದಿಲ್ಲ, ಏನು ಇಲ್ಲಲ್ಲ ಅದು ಕಾಣ್ತದೆ. ಪ್ರಪಂಚದಲ್ಲಿ ಸುಖ ಇಲ್ಲ ಆದರೆ ಸುಖ ಐತೆ ಅಂತ ಕಾಣ್ತೈತಲ್ಲ, ಇದೇ ಈ ವ್ಯಾಮೋಹ ಅಂತ ಕರೀತಾರೆ. ತಿಳಿದವರು ಇದನ್ನು ನೋಡೇನ ತಿಳ್ಕೊಂಡು ಬಿಡ್ತಾರೆ, ಇದು ಹಿಂಗಾದ ಅಂಥೇಳಿ. ನಮಗೆ ಗೊತ್ತಾಗೋದಿಲ್ಲ ನಾವು ಪ್ರಪಂಚದಲ್ಲಿ ಸುಖ ಅದ, ಶಾಂತಿ ಅದ, ಸಮಾಧಾನ ಅದ, ಸಂತೃಪ್ತಿ ಅದ ಅಂತ ಪ್ರಪಂಚದ ಬೆನ್ನು ಹತ್ತಿ ಹೋಗಿಬಿಡ್ತೇವೆ. ಮೋಸ ಹೋಗ್ತೀವಿ, ದುಃಖಿಗಳಾಗ್ತೀವಿ. ನಾವು ದೇಹ ಬಿಡುವಾಗ ಯಾರಾದರೂ ನಮ್ಮ ಸಮೀಪ ಬಂದು ಕೇಳಿದ್ರಂದ್ರೆ, ನಿನ್ನ ಜೀವನ ಸಾರ್ಥಕ ಆಯ್ತೇನಪ್ಪ, ನೀ ಸುಖಿ ಆದೇನು ಪ್ರಪಂಚ ಮಾಡಿ ಅಂತ ಕೇಳಿದ್ರೆ ಕೊಡ್ಲಾಕ ನಮ್ಮ ಹತ್ತಿರ ಉತ್ತರ ಇಲ್ಲ. ಯಾಕಿಲ್ಲ ಅಂದ್ರೆ ದಶರಥ ಮಹಾರಾಜ ದುಃಖಿಯಾಗಿದ್ದ, ರಾಮಚಂದ್ರ ಪ್ರಪಂಚವನ್ನು ಮಾಡಿ ದುಃಖಿಯಾದ. ಅದೇ ರೀತಿಯಾಗಿ ಮಹಾ ಕವಿಗಳೆಲ್ಲರೂ ದುಃಖಿಗಳಾಗಿದ್ದರು, ಪಂಡಿತರು ದುಃಖಿಗಳಾಗಿದ್ದರು, ರಾಜ ಮಹಾರಾಜರ ದುಃಖಿಗಳಾಗಿದ್ದರು. ಯಾರೂ ಕೂಡ ದೇಹ ಬಿಡುವಾಗ ನಕ್ಕೋತ ಸಂತೋಷದಿಂದ ಕಣ್ಣು ಮುಚ್ಚಲಿಲ್ಲಲ್ಲ. ಇದುವೇ ಈ ಪ್ರಪಂಚ ದುಃಖ ರೂಪದ ಅನ್ನುವುದಕ್ಕೆ ಸಾಕ್ಷಿ. ಆದ್ದರಿಂದ ನಾವು
ನಾರದ ಮಹರ್ಷಿಗಳು ಹೇಳಿದಂತಹ ಭಕ್ತಿಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಭಕ್ತಿ ಅಂದರೆ ಏನು? ಪರಮ ಪ್ರೇಮವೇ ಭಕ್ತಿ. ಬೇಡುವಂಥದ್ದು ನಿಜವಾದ ಭಕ್ತಿ ಅಲ್ಲ. ನಾವು ಏನಾದರೂ ದೇವರಿಗೆ ಕೊಡ್ಲಾಕ ದೇವರೇನು ಬಡವದಾನೇನು? ಕ್ಷಣ ಮಾತ್ರದಲ್ಲಿ ಜಗತ್ತನ್ನು ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಿಗೆ ಬಡಪಾಯಿಯಾದ ಮನುಷ್ಯ ಏನು ಕೊಡೋದಾನ? ನಮಗೆ ಒಂದು ಹೊತ್ತಿನ ಊಟನ ಮುಂದಿಂದ ಎಲ್ಲೈತೆ ನಮಗೆ ಗೊತ್ತಿಲ್ಲ. ಇನ್ನೊಂದು ತಾಸು ನಾವು ಇರ್ತೀವತ್ತು ಸಹಿತ ಗೊತ್ತಿಲ್ಲ. ನಮಗೆ ಗ್ಯಾರಂಟಿ ಇಲ್ಲ. ನಾವು ದೇವ್ರಿಗೆ ಕೂಡ ಅವರು ಅಷ್ಟು ದೊಡ್ಡವರು ಅಂತ ತಿಳ್ಕೊಂಡಾರ ಮನುಷ್ಯರು. ಆದ್ದರಿಂದ ನಾವು ದೇವರಿಗೇನು ಕೊಡುವಂಥ ಅವಶ್ಯಕತೆ ಇಲ್ಲ. ಇರುವುದೇನು ಅವಶ್ಯಕತೆ ಅದ ಅಂದ್ರೆ ಯಾವುದೇ ರೀತಿಯಾದ ಆಸೆಗಳಿರಲಾರದೆ ಭಕ್ತಿಯನ್ನು ಮಾಡಬೇಕು. ಅದು ನಿಜವಾದ ಪರಮಾತ್ಮನನ್ನು ಒಲಿಸಿಕೊಡುವಂತಹ ಶಕ್ತಿ ನಿಷ್ಕಾಮ ಭಕ್ತಿಯಲ್ಲದ. ನಾವು ಇಷ್ಟು ಗುಡಿಗೆ ಬಂದ್ರೂ, ಇಷ್ಟು ಮಠಕ್ಕೆ ಬಂದ್ರೂ, ಇಷ್ಟೆಲ್ಲ ವ್ರತ ಉಪವಾಸಗಳನ್ನು ಮಾಡಿದರೂ ಕೂಡ ಖಾಲಿ ಕೈಯಿಂದ ಯಾಕೆ ಹೋಗ್ತೀವಿ ಅಂದ್ರೆ ಸಕಾಮ ಭಕ್ತಿ ಅದ. ನಮ್ಮ ಮನಸ್ಸಿನಲ್ಲಿ ಆಸೆಗಳದಾವು. ಆಸೆಗಳು ತುಂಬಿರುವಂಥ ಮನಸ್ಸಿನಲ್ಲಿ ಪರಮಾತ್ಮ ಆವಿರ್ಭೂತನಾಗುವುದಿಲ್ಲ. ನಾವು ಯಾವ ಶಾಲೆಯನ್ನು ಕಲಿಯಬೇಕು ಅಂದ್ರೆ ಆಧ್ಯಾತ್ಮಿಕ ಶಾಲೆಯನ್ನು ಕಲಿಬೇಕು. ಅಧ್ಯಾತ್ಮ ಏನು ಕಲಿಸ್ತದಂದ್ರೆ ಏನರೇ ಬೇಡೋದು ಕಲಿಸೋದಿಲ್ಲ, ತಿಳ್ಕೊಳ್ಳೋದನ್ನು ಕಲಿಸ್ತದೆ, ಸ್ವಚ್ಛ ಆಗುವುದನ್ನು ಕಲಿಸ್ತದೆ. ಅದಕ್ಕೆ ನಾವು ಭಕ್ತಿಯನ್ನು ಹೆಂಗೆ ಮಾಡಬೇಕು? ಇಷ್ಟು ಜಪ ಮಾಡಿದರೆ ಇಷ್ಟು ಬೇಡ್ಕೊಳ್ಳೋದು ಅಂತ ನಮಗೆ ರೂಢಿ. ಇಷ್ಟು ವ್ರತ ಮಾಡಿ, ಇವತ್ತು ಶುಕ್ರವಾರದ ಲಕ್ಷ್ಮೀ ಪೂಜಾ ಮಾಡಿ ಮಹಾಲಕ್ಷ್ಮೀ ದೇವಿ ನಮಗೆ ಸಾಕಷ್ಟು ಕೊಟ್ಟು ಬಿಟ್ಟದಿ, ಇನ್ನೇನು ಸಾಕವಾ ಅಂತ ಹೇಳ್ಯಾರೇನು ಒಬ್ಬರೇ. ಲಕ್ಷ್ಮೀ ಪೂಜಾ ಮಾಡಿ ಬೇಡಿದ್ದೇ ಬೇಡಿದ್ದು. ಊರಾಗ ಯಾರ ಮನೆಗೆ ಬರಲಿಲ್ಲ ಅಂದರೂ ಚಿಂತಿಲ್ಲ, ನಮ್ಮ ಮನೆಗೆ ಬಾ ಅಂತ ಹೇಳ್ತಾರೆ ಅವರು. ಅದಕ್ಕೆ ಭಕ್ತಿ ಅಂದರೆ ಬೇಡುವುದಲ್ಲ, ಇದ್ದದ್ದರಲ್ಲೇ ಆರಾಮವಾಗಿರುವುದೇ ನಿಜವಾದ ಭಕ್ತಿಯ ಲಕ್ಷಣ. ಯದೃಚ್ಛಾ ಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬದ್ಧತೆ. ಈ ಜಗತ್ತಿನಲ್ಲಿ ಯಾವ ಮನುಷ್ಯ ದುಃಖಿಯಾಗುವುದಿಲ್ಲ ಅಂದ್ರೆ ಯಾವನು ಇದ್ದದ್ದರಲ್ಲಿ ಪರಮಾತ್ಮನ ಪ್ರಸಾದ ಅಂತ ಬದುಕ್ತಾನಲ್ಲ ಅವನು ದುಃಖಿ ಆಗುವುದಿಲ್ಲ. ಯದೃಚ್ಛಾ ಲಾಭ ಸಂತುಷ್ಟ. ಇಂದ ರೊಟ್ಟಿ ಪಲ್ಯ ತಂದ್ರೆ ಅಟ್ಟ ಉಂಡು ಪರಮಾತ್ಮನ ಪ್ರಸಾದ ಅಂತ ಬದುಕಿಬಿಡು. ಇಂದ ಆಂಬಲ್ಯದ ಅಂದ್ರೆ ಅಷ್ಟ ಕುಡ್ದು ಬದುಕಿಬಿಡು. ಇಂದ ಆಂಬಲಿ ಸಹಿತಿಲ್ಲ ಅಂದ್ರೆ ನೀರನ್ನೇ ಪರಮಾತ್ಮನ ಪ್ರಸಾದ ಅಂತ ಕುಡಿದು ಬಿಡು. ನೀನೇ ಈ ಜಗತ್ತಿನಲ್ಲಿ ದುಃಖ ಮುಕ್ತ ಮನುಷ್ಯ. ನಮ್ಮದು ದುಃಖಕ್ಕೆ ಕಾರಣ ಏನದ ಅಂದ್ರೆ ಅಂಬಲಿ ಕುಡಿಯಾಗ ರೊಟ್ಟಿ ನೆನಪಾಗ್ತದ, ರೊಟ್ಟಿ ತಿನ್ನುವಾಗ ಹೋಳಿಗೆ ನೆನಪಾಗ್ತದ, ಹೋಳಿಗೆ ತಿನ್ನುವಾಗ ಹುಗ್ಗಿ ನೆನಪಾಗ್ತದ. ಗುಡಿಸಲ್ದಾಗಿದ್ದೀವಂದ್ರೆ ಸಣ್ಣ ಮನೆ ಇದ್ರೆ ಚಲೋ ಅಂತ ಅನಿಸ್ತೈತಿ. ಸಣ್ಣ ಮನೆ ಆಗಿದ್ದೀವಂದ್ರೆ ದೊಡ್ಡದೊಂದು ಬಿಲ್ಡಿಂಗ್ ಇರಬೇಕು ಅನಿಸ್ತೈತಿ. ದೊಡ್ಡ ಬಿಲ್ಡಿಂಗ್ ಕಟ್ಟಿದ ಬಳಕರೆ ಆರಾಮದಾನಂದ್ರೆ ಜತ್ಯಾಗ ಒಂದು ಮನೆ ಇಲ್ಲಲ್ಲ ತಿವ. ಇದ್ದದ್ರ ಕಡೆ ಲಕ್ಷ್ಯ ಇಲ್ಲ. ಆದ್ದರಿಂದ ಅಂತಹ ಪರಮ ಪ್ರೇಮ ರೂಪದ ಭಕ್ತಿಯನ್ನು ಮಾಡಿದಂಥ ಮಹಾನ್ ಸಂತರು ಈ ಜಗತ್ತಿನಲ್ಲಿ ಆಗಿ ಹೋದರು. ಅವರನ್ನು ನೋಡಿ ನಾವು ಕಲಿಯುವಂಥದ್ದು ಸಾಕಷ್ಟದ. ಇಡೀ ವಿಶ್ವದಲ್ಲಿ ಪರಮಾತ್ಮನನ್ನು ಕಾಣಲಿಕ್ಕೆ ಇರುವಂಥ ಅಸಂಖ್ಯ ಮಾರ್ಗಗಳದಾವು, ಒಂದಲ್ಲ ಎರಡಲ್ಲ. ಆ ಎಲ್ಲ ಮಾರ್ಗಗಳಲ್ಲಿ ಅತ್ಯಂತ ಸರಳ ಮಾರ್ಗ, ಸುಲಭ ಮಾರ್ಗ ಯಾವುದು ಅಂದ್ರೆ ಭಕ್ತಿ ಮಾರ್ಗ. ನಾವೆಲ್ಲರೂ ಭಕ್ತಿಯ ಮಾರ್ಗವನ್ನು ಹಿಡಿದು ಹೋಗಬೇಕು. ಅದಕ್ಕೆ ಅಂಥ ಭಕ್ತ ಶ್ರೇಷ್ಠ ಸಖ್ಯ ಭಕ್ತಿಯನ್ನು ಮಾಡಿದಂತಹ ಒಬ್ಬ ಶ್ರೇಷ್ಠ ಸಂತ ಯಾರು ಅಂದ್ರೆ ಸುಧಾಮ. ಸಾಂದೀಪನಿ ಋಷಿಗಳು ಉಜ್ಜಯಿನಿಯಲ್ಲಿ, ಅದರ ಮೊದಲಿನ ಹೆಸರು
ಅವಂತಿಕಾ ಅಂತ ಕರೀತಾರೆ. ಅವಂತಿಕಾಪುರದಲ್ಲಿ ಸಾಂದೀಪನಿ ಅನ್ನುವಂಥ ಒಬ್ಬರು ಶ್ರೇಷ್ಠ ಗುರುಗಳು, ಆಚಾರ್ಯರು, ಋಷಿಗಳು, ತಪಸ್ವಿಗಳು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ವಾಸ ಮಾಡಿದ್ರು. ಹಿಂದಿನ ಕಾಲದಲ್ಲಿ ಋಷ್ಯಾಶ್ರಮಗಳಿದ್ದು, ಋಷ್ಯಾಶ್ರಮಗಳು ಅಂದ್ರೆ ಅರಣ್ಯದ ಮಧ್ಯದಲ್ಲಿ, ಗಿಡಗಂಟೆಗಳ ಮಧ್ಯದಲ್ಲಿ ಆಕಳುಗಳು, ಯಜ್ಞಶಾಲೆಗಳು, ಅನೇಕ ರೀತಿಯಾದಂಥ ವನಸ್ಪತಿಗಳ ತೋಟದ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದರು. ಅದಕ್ಕೆ ಋಷ್ಯಾಶ್ರಮ ಅಂತ ಕರೀತಾರೆ. ಅಂಥ ಋಷ್ಯಾಶ್ರಮದಲ್ಲಿ ನೂರಾರು ಜನ, ಸಾವಿರಾರು ಜನ ಗುರುಕುಲದ ವಿದ್ಯಾರ್ಥಿಗಳು ಹೆಂಗೆ ಬದುಕಬೇಕು, ಹೆಂಗೆ ನಾವು ದೇವರ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನುವುದರ ವಿದ್ಯೆಯನ್ನು ಕಲಿತಾ ಇದ್ದರು. ಸಮಗ್ರ ಧರ್ಮದ ವಿದ್ಯೆ ಅಂತ ಕರೀತಾರೆ ಅದಕ್ಕೆ. ಧರ್ಮ ಅಂದ್ರೆ ಯತಃ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸಹ ಧರ್ಮ. ಈ ಲೋಕದಲ್ಲಿ ಮನುಷ್ಯ ಸಮೃದ್ಧನಾಗಿ ಸುಖಿಯಾಗಿ ಬದುಕಬೇಕು. ಆ ಬಳಿಕ ದೇಹ ಬಿಟ್ಟ ನಂತರ ಪರಮ ಮೋಕ್ಷವನ್ನು ಹೊಂದಬೇಕು. ಅದಕ್ಕೆ ಸಮಗ್ರ ಧರ್ಮ ಅಂತ ಕರೀತಾರೆ. ನಾವು ಧರ್ಮ ಅಂದರೆ ಬೇರೆ ತಿಳ್ಕೊಂಡಿದ್ದೀವಿ, ಅದು ಇರ್ಲಾಕ ಬಹಳ ದೊಡ್ಡದದ ಧರ್ಮ ಅನ್ನೋದು. ಅಂಥ ಧರ್ಮದ ಶಿಕ್ಷಣವನ್ನು ಗುರುಕುಲಗಳಲ್ಲಿ ಕೊಡ್ತಾ ಇದ್ದು. ಆ ಗುರುಕುಲದ ಅಗ್ರಗಣ್ಯ ಗುರು ಯಾರು ಅಂದ್ರೆ ಸಾಂದೀಪನಿ ಅನ್ನುವಂಥ ಋಷಿಗಳು. ಈ ಋಷಿಯ ಹೆಸರು ಜಗತ್ತಿನಲ್ಲಿ ಎಷ್ಟು ಪ್ರಸಿದ್ಧ ಆದದ್ದು ಒಬ್ಬ ಶಿಷ್ಯನ ಕಾರಣದಿಂದ. ಮಹಾವಿಷ್ಣುವಿನ ಅವತಾರೆಯಾದಂಥ ಕೃಷ್ಣ ಪರಮಾತ್ಮನ ಗುರು ಯಾರು ಅಂದ್ರೆ ಸಾಂದೀಪನಿ ಋಷಿಗಳು. ರಾಮನ ಗುರು ವಶಿಷ್ಠ ಮಹರ್ಷಿ, ಬ್ರಹ್ಮರ್ಷಿ ವಶಿಷ್ಠ. ಕೃಷ್ಣನ ಗುರು ಸಾಂದೀಪನಿ ಋಷಿಗಳು. ಎಲ್ಲರಿಗೂ ಗುರುಗಳದಾರ. ಗುರು ಇರಲಾರ್ದೆ ಯಾರೂ ಪೂರ್ಣ ಆಗುವುದಿಲ್ಲ. ಆವಾಗ ಅಂತಹ ಕೃಷ್ಣ ಸಾಂದೀಪನಿ ಋಷಿಗಳ ಶಿಷ್ಯ. ಬರೀ ಕೃಷ್ಣ ಒಬ್ಬನೇ ಇರಲಿಲ್ಲ, ಇನ್ನೂ ಹಲವಾರು ಜನ ಅವರ ಶಿಷ್ಯರಾಗಿದ್ದರು. ಅದರಲ್ಲಿ ಸುಧಾಮನೂ ಒಬ್ಬ ಶಿಷ್ಯ. ಗುರುಕುಲದಲ್ಲದ ಅಂದ್ರೆ ಅನುಶಾಸನಕ್ಕೆ ಬಹಳ ಮಹತ್ವ. ಗುರುಕುಲದ ವಿದ್ಯಾರ್ಥಿಗಳು ಯಾರೂ ಸೂರ್ಯೋದಯದ ನಂತರ ಹೇಳುವುದಿಲ್ಲ, ಯಾರೂ ಸಿಕ್ಕದ್ದೆಲ್ಲ ತಿನ್ನಂಗಿಲ್ಲ, ಮನಸ್ಸಿಗೆ ಬಂದಂಗೆ ಮಾತಾಡಂಗಿಲ್ಲ. ಒಂದು ಅನುಶಾಸನ ಅಂತ ಕರೀತಾರೆ. ನಾವು ಜೀವನದಲ್ಲಿ ಹಿಂದೆ ಬೀಳಕ್ಕೆ ಕಾರಣ ಏನಾದರೂ ಒಂದು ದೊಡ್ಡ ಕಾರಣ ಇತ್ತು ಅಂದ್ರೆ ಅನುಶಾಸನ ಇಲ್ಲ ನಮಗೆ. ಅನುಶಾಸನ ಅಂದ್ರೆ ಒಂದು ಶಿಸ್ತ, ಒಂದು ಸಮಯ ಪಾಲನೆ, ಇವೆರಡು ಬಹಳ ಮುಖ್ಯ. ಇವೆರಡೂ ಇಲ್ಲ ಅಂದ್ರೆ ಎಂತಹ ಸಾಮ್ರಾಜ್ಯವು ಪತನವಾಗಿ ಹೋಗುತ್ತದೆ, ಎಂಥ ಪ್ರತಿಭಾವಂತ ಹುಡುಗನು ಜೀವನದಲ್ಲಿ ಸೋತು ಹೋಗುತ್ತಾನೆ. ಇವೆರಡೂ ಬಹಳ ಮುಖ್ಯ. ಗುರುಕುಲದಲ್ಲಿ ಏನು ಕಲಿಸ್ತಾ ಇದ್ರು? ಅನುಶಾಸನವನ್ನು ಕಲಿಸ್ತಾ ಇದ್ರು. ಇವತ್ತು ನಾವು ಎಲ್ಲ ಕಲಿಸ್ತೀವಿ, ಅನುಶಾಸನವನ್ನು ಕಲಿಸಂಗಿಲ್ಲ. ಹೆಂಗಿರಬೇಕು ಅಂತ ಕಲಿಸಂಗಿಲ್ಲ. ಸಮಯ ಅಂದ್ರೆ ಸಮಯ. ಬ್ರಹ್ಮ ಮುಹೂರ್ತದಲ್ಲಿ ಒಬ್ಬ ಹುಡುಗ ಏಳಬೇಕು ಅಂದರೆ ಏಳಬೇಕು. ಶತಾಯ ಗತಾಯ, ಏನಾದರೂ ಚಿಂತೆ ಇಲ್ಲ. ಇವತ್ತು ಮಳೆ ಬರಲಿ, ಚಳಿ ಇರಲಿ, ಬ್ಯಾಸಿಗಿರಲಿ, ಯಾವ ಕಾಲ ಇದ್ದರೂ ಸರಿ ಬ್ರಹ್ಮ ಮುಹೂರ್ತದಲ್ಲಿ ಒಬ್ಬ ವಿದ್ಯಾರ್ಥಿ ಏಳಲೇಬೇಕು. ಆ ಬಳಿಕ ಎದ್ದ ನಂತರದಲ್ಲಿ ಪ್ರಾತರ್ ವಿಧಿಗಳನ್ನು ಮುಗಿಸಿ ಅವನು ಪರಮಾತ್ಮನ ಅನುಸಂಧಾನವನ್ನು ಮಾಡಬೇಕು, ಅಧ್ಯಯನವನ್ನು ಮಾಡಬೇಕು, ಗುರು ಸೇವೆಯನ್ನು ಮಾಡಬೇಕು. ಅದು ಆ ವಿದ್ಯಾರ್ಥಿಯ, ಗುರುಕುಲದ ವಿದ್ಯಾರ್ಥಿಯ, ಬ್ರಹ್ಮಚಾರಿಯ ಕರ್ತವ್ಯ. ಆ ಬಳಿಕ ಯಾವ ಸಮಯಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಗುರುಕುಲದಲ್ಲಿರುವುದು ಬೇರೆ, ಹಾಸ್ಟೆಲ್ಗಳಲ್ಲಿರುವುದು ಬೇರೆ, ಮನೆಯಲ್ಲಿರುವುದು ಬೇರೆ. ಹಾಸ್ಟೆಲ್ದಾಗ ಹೋದ ಹುಡುಗ ಸಂಸ್ಕಾರವಂತ ಆಗ್ತಾನಂತ ಹೇಳಕ್ಕೆ ಬರುವುದಿಲ್ಲ. ಯಾವ ಹಾಸ್ಟೆಲ್ ಅದಲ್ಲ ಆ ರೀತಿ ಆಗ್ತಾನೆ. ನೀವೇನು ತಿಳ್ಕೊಂಡಿರ್ತೀರಿ? ನಾವು 2 ಲಕ್ಷ ಫೀ ಕೊಟ್ಟು ಹುಡುಗರನ್ನ ಶಾಲೆಗೆ ಹಚ್ಚಿದ್ದೀವಿ,
ನಮ್ಮ ಹುಡುಗ ಭಾಳ ಶಾಣೆ ಆಕ್ಕನ, ಬಹಳ ಬುದ್ಧಿವಂತ ಸಂಸ್ಕಾರವಂತ ಆಗ್ತಾನಂತ ನೀವು ತಿಳ್ಕೊಂಡಿರ್ತೀರಿ. 2 ಲಕ್ಷ ಅಲ್ಲಿ ನೀವು 10 ಲಕ್ಷ ಕೊಟ್ಟರು ನಿಮ್ಮ ಹುಡುಗ ಸಂಸ್ಕಾರವಂತ ಆಗ್ತಾನಂತ ಹೇಳಕ್ಕೆ ಬರಂಗಿಲ್ಲ. ಈಗ ಸದ್ಯದ ಶಿಕ್ಷಣ ಪದ್ಧತಿಯಲ್ಲಿರುವಂಥ ಅತ್ಯಂತ ದೊಡ್ಡ ದೋಷ ಯಾವುದು ಅಂದ್ರೆ, ಕಲಿಸೋರಿಗೆ ಆ ರೀತಿಯಾದಂಥ ಟ್ರೈನಿಂಗ್ ಇಲ್ಲ, ತರಬೇತಿ ಇಲ್ಲ. ಮೊದಲ ಯಾರು ಶಾಲೆ ಕಲಿಸ್ತಾರಲ್ಲ ಅವರಿಗೆ ಶಾಲೆ ಕಲಿಸ್ಬೇಕಾಗ್ತದೆ. ಕಲಿಸೋರಿಗೆ ಶಾಲೆ ಕಲಿಸ್ಬೇಕು. ಕಲಿಸೋರಿಗನ ಸರಿಯಾದ ಸಂಸ್ಕಾರ ಇಲ್ಲ ಅಂದ್ರೆ ಹುಡುಗರೇನು ಸಂಸ್ಕಾರವನ್ನು ಕಲಿತಾವು. ಆ ಬಳಿಕ ಮನೆಯಾಗಿದ್ದ ಕಲಿತಾವು ಅಂದ್ರೆ ಮನೆಯ ಸಂಸ್ಕಾರ ಹುಡುಗರ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಇಡೀ ಜಗತ್ತಿನಲ್ಲಿ ಇಲ್ಲಿಯವರೆಗಿನ ಮಾನವೀಯ ಇತಿಹಾಸವನ್ನು ನಾವು ಅವಲೋಕನ ಮಾಡಿ ನೋಡಿದರೆ ಅತ್ಯಂತ ಶ್ರೇಷ್ಠವಾದಂಥ ಕಲಿಕಾ ಪದ್ಧತಿ ಯಾವುದು ಅಂದರೆ ಗುರುಕುಲೀಯ ಶಿಕ್ಷಣ ಪದ್ಧತಿ. ಗುರುಕುಲದಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ಇದ್ದು ಮಕ್ಕಳು ಏನು ಸೇವಾ ಮಾಡಿ ಶಾಲೆಯನ್ನು ಕಲಿತಿದ್ದುವಲ್ಲ, ಅದು ಸರ್ವಶ್ರೇಷ್ಠವಾದಂಥ ಶಿಕ್ಷಣ ಆಗಿತ್ತು. ಆದ್ದರಿಂದಲೇ ಆ ಗುರುಕುಲಗಳಿಂದ ಹೊರಗೆ ಬಂದಂಥ ವಿದ್ಯಾರ್ಥಿಗಳು ಬ್ರಹ್ಮರ್ಷಿಗಳಾಗಿ, ಮಹರ್ಷಿಗಳಾಗಿ, ಶ್ರೇಷ್ಠ ಜ್ಞಾನಿಗಳಾಗಿ ಜಗತ್ತನ್ನು ಬೆಳಗುವಂಥವರು ಹೊರಗೆ ಬರ್ತಾ ಇದ್ದರು. ಒಬ್ಬರು ಹಾಳಾಗ್ತಿರಲಿಲ್ಲ, ಒಬ್ಬರು ವ್ಯಸನಿಗಳಾಗ್ತಾ ಇರಲಿಲ್ಲ. ಆದರೆ ಇವತ್ತು ಹಾಸ್ಟೆಲ್ದಿಂದ ಹೊರಗೆ ಬಂದಂಥ ಹುಡುಗ ಏನು ಭಯೋತ್ಪಾದಕ ಆಗ್ತಾನೋ, ಏನು ವ್ಯಸನಿಕ ಆಗ್ತಾನೋ, ಏನ ಆತ್ಮಘಾತಕನಾಗ್ತಾನೋ ಅಂತ ಹೇಳಕ್ಕೆ ಬರೋದಿಲ್ಲ. ಇವತ್ತಿನ ಮನೆಯಿಂದ ಹೊರಗೆ ಹೋದಂಥ ಹುಡುಗ ಏನು ಮಾಡಿ ಹೊಳ್ಳಿ ಮನೆಗೆ ಬರ್ತಾನಂತ ಹೇಳಕ್ಕೆ ಬರೋದಿಲ್ಲ. ಆದರೆ ಋಷಿಗಳ ಗುರುಕುಲದಲ್ಲಿ ಕಲ್ತಂಥ ಹುಡುಗ 100ಕ್ಕೆ 100 ಜ್ಞಾನಿ ಆಗ್ತಾನಂತ ಋಷಿಗಳು ಗ್ಯಾರಂಟಿ ಕೊಡ್ತಾ ಇದ್ರಲ್ಲ, ಇದಕ್ಕೆ ಗುರುಕುಲದ ಶಿಕ್ಷಣ ಅಂತ ಕರೀತಾರೆ. ಭಾರತ ದೇಶ ಏನಾದರೂ ಇವತ್ತು ಈ ಸ್ಥಿತಿಗೆ ಬಂದು ನಿಲ್ಲಕ್ಕೆ ಕಾರಣ ಇದ್ರೆ, ಇವತ್ತಿಷ್ಟೆಲ್ಲ ನಮ್ಮದು 200 ವರ್ಷಗಳಲ್ಲಿ ಹಾಳಾಗ್ಯದ ಭಾರತ ದೇಶ. 200 ವರ್ಷಗಳಿಗಿಂತಲೂ ಮೊದಲು ಈ ದೇಶ ತನ್ನ ಧರ್ಮದ ಸಾಮರ್ಥ್ಯದಿಂದ, ತನ್ನ ಸಂಸ್ಕೃತಿಯ ಶಕ್ತಿಯಿಂದ ಬಲಿಷ್ಠವಾಗಿತ್ತು ಭಾರತ. ಆದರೆ ಬರೀ 200 ವರ್ಷಗಳಲ್ಲಿ ಈ ದೇಶ ಇವತ್ತು ಯಾವ ಸ್ಥಿತಿಗೆ ಬಂದು ನಿಂತದಂದ್ರೆ, ಬೇಡುವವರೇ ಇರಲಾರದಂಥ ಭಾರತ ವರ್ಷದಲ್ಲಿ ಇವತ್ತು ಭಿಕ್ಷುಕರೇ ತುಂಬಿರುವಂಥ ಭಾರತ ಆಗಿದೆ. ಇದಕ್ಕೆ ಕಾರಣ ಏನು ಅಂದ್ರೆ, ನಮಗೆ ಕಲಿಸಿದಂಥ ಸಾಲಿ ಸರಿ ಇಲ್ಲ ನಮ್ಮದು. ಅದಕ್ಕಾಗಿ ನಮ್ಮ ಹುಡುಗರು ಇವತ್ತು ಗೋರ್ಮೆಂಟ್ ಏನಾದರೂ ಸರ್ಕಾರ ಫ್ರೀ ಕೊಡ್ತದಂದ್ರೆ ಸಾಕು, ಹೋಗಿ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ನಿಂತು ಬಿಡ್ತೇವೆ. ಇದಕ್ಕೆ ಕಾರಣ ಏನು? ಆದರೆ ಅದೇ ಒಬ್ಬ ಗುರುಕುಲದಲ್ಲಿ ಕಲ್ತಂಥ ಹುಡುಗ ಎಷ್ಟೇ ಪುಕ್ಕಟೆಯಾಗಿ ಕೊಡ್ತಾನಂದ್ರೂ ಕೂಡ ಆ ಕಡೆ ಒಳ್ಳೆ ಸಹಿತ ನೋಡ್ತಿರ್ಲಿಲ್ಲಲ್ಲ. ಇದು ಋಷಿ ಶಿಕ್ಷಣದ ಅತ್ಯುತ್ಕೃಷ್ಟ ಆದರ್ಶ. ಆದರ್ಶ ಅಂದರೆ ಇದಕ್ಕತ್ತು ಕರೀತಾರೆ. ಈ ದೇಶದಲ್ಲಿ ಹುಟ್ಟಿ ದೇಶಕ್ಕೆ ಕೊಡೋರು ನಾವು ಆಗಬೇಕೇ ಹೊರತು ದೇಶದಿಂದ ತಗೊಳ್ಳೋರ ನಾವು ಆದೀವಿ ಅಂದ್ರೆ ದೇಶ ಹಂಗೆ ಕಟ್ಲಾಕ ಬರ್ತದೆ. ವಾಲ್ಮೀಕಿ ಮಹರ್ಷಿಗಳು ಜಗತ್ತಿಗೆ ಕೊಟ್ಟು ಹೋದರೂ ಜಗತ್ತಿನಿಂದ ತಗೊಂಡು ಹೋಗಲಿಲ್ಲ. ವ್ಯಾಸ ಮಹರ್ಷಿಗಳು ಜಗತ್ತಿಗೆ ಜ್ಞಾನವನ್ನು ಕೊಟ್ಟು ಹೋದರು. ಭರದ್ವಾಜ ಮುನಿ ಜಗತ್ತಿಗೆ ಕೊಟ್ಟು ಹೋದ. ಭಾಸ್ಕರಾಚಾರ್ಯರು ಕೊಟ್ಟರು. ಅದೇ ರೀತಿಯಾಗಿ ಬಸವಣ್ಣನವರು, ಪುರಂದರದಾಸರು, ಡಕಣಾಚಾರ್ಯ, ಜಕಣಾಚಾರ್ಯ ಮಹಾ ಗುಡಿಗಳನ್ನು ಕೆತ್ತಿಟ್ರು. ಎಲ್ಲ ಜಗತ್ತಿಗೆ ಕೊಟ್ಟು ಹೋದರು ಅವರು. ನಾವು ನನಗೇನು ಲಾಭ ಆಗೈತಿ ಈ ದೇಶದಿಂದ ಅಂತ ವಿಚಾರ ಮಾಡ್ತೀವಿ. ಅದಕ್ಕೆ ಗುರುಕುಲದ ಶಿಕ್ಷಣ ಪದ್ಧತಿ 200 ವರ್ಷಗಳ ಹಿಂದೆ ಅತ್ಯಂತ ವ್ಯವಸ್ಥಿತವಾಗಿ ಈ ಭಾರತ ದೇಶವನ್ನು ಹೆಂಗೆ ಮಾಡಿ ಹಾಳು ಮಾಡಬೇಕು ಅಂತ ಬ್ರಿಟಿಷರು ಷಡ್ಯಂತ್ರವನ್ನು ಮಾಡಿ ಮೆಕಾಲೆ ಅನ್ನುವಂಥ ಒಬ್ಬನಿಗೆ ನೇಮಿಸಿ ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿದರು. ಅದಕ್ಕಾಗಿ ಇವತ್ತು ಶಾಲೆ ಕಲಿತ ಹುಡುಗ ಎಷ್ಟು ಚಟ ಕಲ್ತಾನಂತ ಹೇಳಕ್ಕೆ ಬರುವುದಿಲ್ಲ. ಅಷ್ಟು ಚಟ ಕಲ್ತು ಹೊರಗೆ ಬಂದಿರ್ತಾನೆ. 25 ವರ್ಷ ಆದ ಬಳಿಕ ಮನೆಯಿಂದ ಹುಡುಗ
ಸಮಾಜದಲ್ಲಿ ಹೋದ ಅಂದ್ರೆ ಕುಡುಕಾಗಿ ಹೋಗ್ತಾನೆ ಹೊರತು ಕುಡುಕಿರ್ಲಾರ್ದ ಹುಡುಗ ಹೋಗೋದು ಭಾಳ ಕಷ್ಟದ. ಹಾಸ್ಟೆಲ್ಗಳಲ್ಲಿ ಹೋಗಿ ನೋಡ್ರಿ, ದೊಡ್ಡ ದೊಡ್ಡ ಹಾಸ್ಟೆಲ್ಗಳು ಏನದಾವ, ನಿಮ್ಮ ಮಕ್ಕಳು ಏನು ಮಾಡ್ಲಾತ್ತಾವ ತೊಮ್ಮೆ ಅವರಿಗೆ ಫೋನ್ ಹಚ್ಚಲಾರ್ದ ಹೋಗ್ಬೇಕು. ಮಾಸ್ತರ್ಗಳಿಗೆ ಹೇಳಲಾರ್ದ ಒಮ್ಮೆ ಹೋಗಿ ನೋಡ್ರಿ. ರಾತ್ರಿ 10 ಗಂಟೆ ನಂತರ ಹುಡುಗರು ಏನು ಮಾಡ್ಲಾತ್ತಾವ ತೊಮ್ಮೆ ಹೋಗಿ ನೋಡ್ರಿ. ನಿಮ್ಮವ ಮಕ್ಕಳದಾವು, ಕೋಟಿಗಟ್ಟಲೆ ಸಂಪತ್ತು ನಾಳೆ ಅವ್ರಿಗೆ ಕೊಡೋರದಿರಿ. 100 ಎಕರೆ ಜಮೀನನ್ನು ಅವ್ರ ಹೆಸರಲ್ಲೇ ಬರೆದು ಕೊಡೋರದಿರಿ. ನಿಮ್ಮ ವಂಶದ ದೀಪವನ್ನು ಮುಂದುವರಿಸೋರು ಯಾರು ಅಂದ್ರೆ ಅವರ ಅದಾರ. ಅಂತಹ ಮಕ್ಕಳು ಏನು ಆಗಲಾತ್ತಾರತ್ತು ಒಂದು ಸಾರಿ ವಿಚಾರ ಮಾಡಿ ನೋಡ್ರಿ ಎಲ್ಲರೂ. ಆದ್ರೆ ನಮ್ಮ ದೇಶ ಹಾಳಾದದ್ದು ಯಾವ ಕಾರಣಕ್ಕೆ ಅಂದ್ರೆ ಗುರುಕುಲವನ್ನು ಎಂದು ಮರೆತಲ್ಲ ಅಂದೇ ಈ ದೇಶ ಅಧಃಪತನ ಆಗ್ತಾ ಬಂತು. ಆದ್ರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಗುರುಕುಲಗಳಲ್ಲಿ ಕಲಿತಾ ಇದ್ದರು. ಅಂಥ ಗುರುಕುಲದಲ್ಲಿ ಕೃಷ್ಣ ಮತ್ತು ಸುಧಾಮ ಕಲಿತಾ ಇದ್ದರು. ಕೃಷ್ಣ ಜಗದ್ಗುರು, ಭಗವಂತನೇ ಇದ್ದ. ಮತ್ತು ಇಲ್ಲಿ ಕಲಿಯುವ ಅವಶ್ಯಕತೆ ಏನದ? ಆದರೂ ಮಾನವೀಯ ಶರೀರದಲ್ಲಿ ದೇವರು ಬಂದಿದ್ದ ಅಂದ್ರೆ ಅವನಿಗೆ ಗುರುವಿನ ಅವಶ್ಯಕತೆ ಅದ. ಕಲಿತಾ ಹೆಂಗೆ ಕಲಿಯುವುದಪ್ಪ? ಶಿಕ್ಷಣ ಯಾವಾಗ ಪೂರ್ಣ ಆಗ್ತದಂದ್ರೆ ಬರೇ ಹೇಳಿದ್ದು ಕೇಳ್ರೆ ಪೂರ್ಣ ಆಗೋದಿಲ್ಲ. ಏನು ಕೇಳ್ತಾನಲ್ಲ ಹುಡುಗ ಅದನ್ನು ಕೆಲಸ ಮಾಡಿ ತೋರಿಸ್ಬೇಕಾಗ್ತದೆ. ಬರೇ ಸೇವಾ ಇರಲಾರದ ನಾವು ಕಲ್ತೀವಿ ಅಂದ್ರೆ ಅದು ಪೂರ್ಣ ವಿದ್ಯೆ ಅಲ್ಲದು. ಸೇವೆಯನ್ನು ಮಾಡಿದಾಗ ನಾವೇನು ಕಲಿತೀವಲ್ಲ ಅದಕ್ಕೆ ಪೂರ್ಣವಾದ ವಿದ್ಯೆ ಅಂತ ಕರೀತಾರೆ. ಹಿಂದಿನ ಕಾಲದ ಗುರುಕುಲಗಳಲ್ಲಿ ಆಕಳುಗಳಿದ್ದು ಆಕಳ ಕಾಯ್ಲಕ್ಕೆ ಹಚ್ತಿದ್ರು ಗುರುಗಳು, ಸೇವಾ ಮಾಡ್ಲಕ್ಕೆ ಹಚ್ತಾ ಇದ್ರು, ಗಿಡಗಳಿಗೆ ನೀರು ಹಾಕ್ಲಕ್ಕೆ ಹಚ್ತಿದ್ರು, ಹೂ ಹರಿಯುವುದು, ಯಜ್ಞ ಮಾಡುವುದು, ಅನೇಕ ರೀತಿಯಾದ ಎಲ್ಲ ಕಾರ್ಯಗಳನ್ನು ಮಕ್ಕಳ ಕಡೆಯಿಂದ ಮಾಡಿಸ್ತಾ ಇದ್ರು. ಗುರುಕುಲದಿಂದ ಹೊರಗೆ ಬಂದಂಥ ಹುಡುಗನಿಗೆ ಇದು ಕೆಲಸ ಬರ್ತಿರಲಿಲ್ಲ ಅಂತ ಹಿಂಗಿಲ್ಲ, ಎಲ್ಲ ಕೆಲಸ ಬರ್ತಿತ್ತು. ಇವತ್ತು PhD ಆಗಿ ಮನೆಗೆ ಹುಡುಗ ಬಂದಾನಂದ್ರೂ ಕೂಡ ಅವನಿಗೆ ಜ್ವರ ಬಂದ್ರೆ ಒಂದು ತುಸು ಬಿಸಿನೀರು ಹೆಂಗೆ ಕಾಸ್ಕೊಂಡು ಕುಡಿಯೋದತ್ತ ಗೊತ್ತಿಲ್ಲ. ಮನೆಯಲ್ಲಿ ಅವ್ವ ಅಪ್ಪ ಆರಾಮಿಲ್ಲ ಅಂದ್ರೆ ಅವರು ಸೇವಾ ಹೆಂಗೆ ಮಾಡೋದು ಅಂತ ಇವನಿಗೆ ಗೊತ್ತಿಲ್ಲ. ಅರಿವಿ ಹೆಂಗೆ ತೊಳೆಯುವುದು ಅಂತ ಗೊತ್ತಿಲ್ಲ. ವಿಚಾರ ಮಾಡಿರಿ, ಶಿಕ್ಷಣ ಎಲ್ಲಿಂದ ಎಲ್ಲಿಗೆ ಬಂದೈತೆ. ಆದರೆ ಆಗಿನ ಗುರುಕುಲದಲ್ಲಿ ಎಲ್ಲವನ್ನು ಕಲಿಸ್ತಾ ಇದ್ದರು. ಕಲಿತಾ ಕೃಷ್ಣ ತನ್ನ ವಿದ್ಯಾಭ್ಯಾಸ ಪೂರ್ಣ ಆದ ಬಳಿಕ ಸಾಂದೀಪನಿ ಋಷಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುದಕ್ಷಿಣೆಯನ್ನು ಕೊಟ್ಟು ದ್ವಾರಕಾಪುರಿಗೆ ಕೃಷ್ಣ ಹೊರಟು ಹೋದ. ಆ ಬಳಿಕ ಸುಧಾಮನು ಕೂಡ ತನ್ನ ಗುರುದಕ್ಷಿಣೆಯನ್ನು ಕೊಟ್ಟು ಅವನು ಹೊರಟು ಹೋದ. ಸುಧಾಮನ ಲಗ್ನ ಆಯಿತು, ಆ ಕಡೆಗೆ ಕೃಷ್ಣನ ಲಗ್ನ ಆಯಿತು. ಸುಧಾಮನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಬಡತನ ಅಂದ್ರೆ ಸಾಮಾನ್ಯ ಬಡತನ ಅಲ್ಲ. ಎಷ್ಟು ಬಡತನ ಇತ್ತು ಅಂತ ಒಂದು ದೃಶ್ಯವನ್ನು ನಮ್ಮ ಕಣ್ಣು ಮುಂದೆ ಕೊಡ್ತಾರೆ ಚರಿತ್ರಕಾರರು. ಸುಧಾಮನ ಬಡತನ ಹೆಂಗಿತ್ತು? ಮೈ ಮ್ಯಾಲ ಒಂದು ಹರಿದ ದೋತ್ರ, ಹರಿದ ಒಂದು ಹೊದಿಕೆ, ಆ ಬಳಿಕ 2 ಮಣ್ಣಿನ ಪಾತ್ರೆಗಳು, ಸಣ್ಣ ಗಡಿಗೆಗಳು, ಅಲ್ಲಿಂದ ಮಲಗಲಿಕ್ಕೆ ಒಂದು ಹರಿದ ಚಾಪೆ, ಹುಲ್ಲಿನ ಚಾಪೆ, ದೀಪ ಹಚ್ಚಲಾಕ ಒಂದು ಮಣ್ಣಿನ ಪಣತಿ ಇಟ್ಟು ಬಿಟ್ರೆ ಮನ್ಯಾಗ ಏನೇನೂ ಇಲ್ಲ. ಇಷ್ಟ ಒಂದು, ಅದು ಮಳೆ ಬಂದ್ರೆ ಹೊರಗಿದ್ರೆ ಏನೋ ಚಲೋ, ಅಂಥ ಹರಕ ಗುಡಿಸಲ, ಮುರುಕ ಗುಡಿಸಲ. ಇಂತಹ ಸುಧಾಮ ಬಡತನದಲ್ಲಿ ಬೆಂದು ಹೋಗಿದ್ದ. ಈ ವಿಶ್ವದಲ್ಲಿ ಮನುಷ್ಯನ 100 ವರ್ಷದ ಜೀವನದಲ್ಲಿ ಅತ್ಯಂತ ದೊಡ್ಡ ಪರೀಕ್ಷಾ ಯಾವುದಾದ್ರೂ ಒಂದಿತ್ತಂದ್ರೆ ಬಡತನ. ಬಡತನ ಬಂದಿಲ್ಲ ಅಂದರೆ ಇನ್ನೂ ಇವನು ಪರೀಕ್ಷೆ ಆಗಿಲ್ಲ ಅಂತ ತಿಳ್ಕೋಬೇಕು. ಬಡತನ ಬತ್ತಂದ್ರೆ ಗೊತ್ತಾಗ್ತದ ಒಂದು ತುತ್ತು ಅನ್ನದ ಕಿಮ್ಮತ್ತು ಎಷ್ಟದ, ಒಂದು ಪೈಸಾ ರೊಕ್ಕದ ಕಿಮ್ಮತ್ತು ಎಷ್ಟದ.
ಅದೇ ರೀತಿಯಾಗಿ ಒಂದು ಮನೆಯ ಕಿಮ್ಮತ್ತು ಎಷ್ಟದ, ಒಂದು ವಸ್ತ್ರದ ಕಿಮ್ಮತ್ತು ಎಷ್ಟದ ಅಂತ ಗೊತ್ತಾಗ್ತೈತಿ. ಖರೇ ನಮ್ಮ ಸಂಬಂಧಿಕರು ಯಾರದಾರತ್ತ ಗೊತ್ತಾಗುವುದು ಶ್ರೀಮಂತಿಕಿದ್ದಾಗ ಅಲ್ಲ, ಬಡತನ ಬಂದಾಗ. ಖರೇ ನಮ್ಮವ್ರು ಯಾರದಾರ ತವಾಗ ಗೊತ್ತಾಗ್ತೈತಿ. ಶ್ರೀಮಂತಿಕಿದ್ದಾಗೇನೆ ಎಲ್ಲರೂ ನಮ್ಮವರೇ ಇರ್ತಾರೆ. ದೂರಿಂದ ಸಂಬಂಧಿಕರತ್ತ ಹೇಳ್ಕೋತ ಬರ್ತಾರೆ. ಆದರೆ ಬಡತನ ಬಂದಾಗ ಮಾತ್ರ ಯಾರೂ ನಮ್ಮ ಜೊತೆಗಿರುವುದಿಲ್ಲ. ಪರಮಾತ್ಮನಿಗೆ ಅತ್ಯಂತ ಸಮೀಪ ಯಾರಾದರೂ ಈ ಜಗತ್ತಿನಾಗಿದ್ದರು ಅಂದ್ರೆ ಬಡವರು. ಶ್ರೀಮಂತಿಗೆ ಬತ್ತು ಅಂದ್ರೆ ಮನುಷ್ಯ ದೇವರನ್ನು ಮರಿತಾನ, ಗುರುಗಳನ್ನು ಮರಿತಾನ, ಶಾಸ್ತ್ರವನ್ನು ಮರಿತಾನ. ಶ್ರೀಮಂತಿಕೆ ಅಂದರೆ ಏನು? ಅದೊಂದು ರೀತಿಯಾದಂಥ ಮದ, ಧನಮದ ಅಂತ ಕರೀತಾರೆ ಅದಕ್ಕೆ. ಶ್ರೀಮಂತಿಕೆ ಸೊಕ್ಕು ಹೆಚ್ಚಾಗ್ತದೆ. ಬಡತನದಲ್ಲಿ ಮನುಷ್ಯ ಸೊಕ್ಕಿರುವುದಿಲ್ಲ, ಅವನಿಗೆ ತಿನ್ಲಾಕ ಅನ್ನಿರುವುದಿಲ್ಲ. ಇಲ್ಲಿ ಸೊಕ್ಕು ಎಲ್ಲಿಂದ ಬರಬೇಕು? ಭಗವಂತ ಯಾರನ್ನ ತನ್ನತ್ರ ಎತ್ಕೋಬೇಕು ಅಂತ ಮಾಡ್ತಾನಲ್ಲ, ಅವರಿಗೆ ಬಡತನವನ್ನು ಕೊಟ್ಟು ಬಿಡ್ತಾನೆ. ಬಡವರು ನಾವು ದೇವರಿಂದ ದೂರ ಆದೀವಂತ ಭಾವಿಸಬಾರದು. ಒಬ್ಬ ಶ್ರೀಮಂತ 1000 ಬಂಗಾರದ ನಾಣ್ಯಗಳನ್ನು ದಾನ ಮಾಡಿದಂತಹ ಪುಣ್ಯ ಒಬ್ಬ ಬಡ ಮನುಷ್ಯ 1 ಮುಷ್ಟಿಯಷ್ಟು ಅಕ್ಕಿ ದಾನ ಮಾಡಿದರೆ ಬರ್ತದೆ. ಯಾರ ಭಕ್ತಿ ಹೆಚ್ಚಾತು? ದೇವರು ನಾವು ಏನು ಕೊಡ್ತೇವಂತ ನೋಡಂಗಿಲ್ಲ, ನಮ್ಮ ಭಾವ ಎಷ್ಟು ಶುದ್ಧದ ಅಂತ ದೇವರು ನೋಡ್ತಾನೆ. ಆವಾಗ ಸುಧಾಮ ಒಬ್ಬನ ಇದ್ರೆ ನಡೀತಿತ್ತು, ಲಗ್ನ ಬೇರೆ ಆಗಿದ್ದ. ಅವರಿಗೆ ನೋಡಬೇಕು, ಅವ್ರ ಹೊಟ್ಟೆಗೆ ಹಾಕಬೇಕು. ಅದರೊಳಗೆ ಏನಾಯಿತು ಅಂದ್ರೆ ಬಡತನಕ್ಕೆ ಮಕ್ಕಳು ಭಾಳ ಹೆಚ್ಚತ್ತು. ಶ್ರೀಮಂತರು ಹರಕೆ ಹೊತ್ತು ಮಕ್ಕಳನ್ನು ಪಡೆದ್ರೆ, ಈ ಬಡವರಿಗೆ ಏನು ದೇವ್ರಿಗೆ ಕೇಳೋದು ಬೇಡ, ಏನೂ ಬೇಡ. ಬಡತನ ಇತ್ತಂದ್ರೆ ಒಂದು 8 ಹುಟ್ಟಿ ಬಿಡ್ತಾವೆ ಮನ್ಯಾಗ ಮಕ್ಕಳು. ಹಾಕು ನಮ್ಮ ಹೊಟ್ಟಿಗೆ ಅಂಥೇಳಿ. ದೊಡ್ಡವರು ಹಸದು ಹೆಂಗರೇ ಇರ್ಬೋದು, ಸಣ್ಣ ಮಕ್ಕಳು ಏನು ಮಾಡ್ತಾವ? ಅವಾಗ ಸುಧಾಮನ ಮನೆಯಲ್ಲಿ 4 ಮಕ್ಕಳು ಮುಂಜಾನೆ ಎದ್ದ ತಕ್ಷಣ ಹಸಿವು ಅಂತ ತಾಟ ಇರಲಿಲ್ಲ, ಹಿಂಗೆ ಒಂದು ಪತ್ರೋಳಿ ಮಾಡಿ ನೀಡು ಅಂತ ಅವರು ಅವನ ಮುಂದೆ ಹೋಗಿ ನಿಂದಿರ್ತಿದ್ದು. ಎಲ್ಲಿದ್ದು ನೀಡ್ತಾಳ ತಾಯಿ? ಮನೆಯಲ್ಲಿ ಏನಾದರೂ ಧಾನ್ಯ ಇದ್ರನ ನೀಡಬೇಕಲ್ಲ, ಏನೂ ಇಲ್ಲ. ಹಿಂದಿನ ಕಾಲದ ಶ್ರೀಮಂತಿಕೆ ಮನೆಯಲ್ಲಿ ಎಷ್ಟು ಚೀಲ ಒಟ್ಟ್ಯಾರ ಅನ್ನೋದ್ರ ಮೇಲಿಂದ ಶ್ರೀಮಂತಿಕೆಯನ್ನು ಅಳಿತಿದ್ರು. ಅವರ ಕೊಟ್ಟಿಗೆಯಲ್ಲಿ ಎಷ್ಟು ಆಕಳುಗಳು ಎತ್ತುಗಳು ಅದಾವಲ್ಲ, ಅದರ ಮೇಲಿನಿಂದ ಶ್ರೀಮಂತಿಕೆಯನ್ನು ಅಳಿತಿದ್ರು. ಎಷ್ಟು ಚೀಲ ಧಾನ್ಯಗಳನ್ನು ಒಟ್ಟ್ಯಾರ ಅದರ ಮೇಲಿನಿಂದ ಅಳಿತಿದ್ರು. ಎಷ್ಟು ಮಂದಿ ಬಡಬಗ್ಗರ ದಿನಂಪ್ರತಿಯಾಗಿ ಊಟ ಮಾಡಿ ಹೋಗ್ತಾರಲ್ಲ, ಅದರ ಮೇಲಿನಿಂದ ಶ್ರೀಮಂತ ಸಾವುಕಾರ ಅಂತ ಕರಿತಿದ್ರು ಹಿಂದಿನ ಕಾಲಕ್ಕೆ. ಇವತ್ತು ಹಾಗೇನಿಲ್ಲ. ಯಾವ ದೊಡ್ಡ ಮನೆ ಕಟ್ಟ್ಯಾನಲ್ಲ ಅವನ ಸಾವುಕಾರ, ಯಾವ ದೊಡ್ಡ ಗಾಡಿ ಒಳಗೆ ತಿರುಗಾಡ್ತಾನಲ್ಲ ಅವನ ಸಾವುಕಾರ, ಯಾವನ ಹಿಂದೆ ಜನ ತಿರುಗಾಡ್ತಾರಲ್ಲ ಅವನ ಸಾವುಕಾರ, ಶ್ರೀಮಂತ ಈಗ. ಆದ್ರೆ ಆಗಿನ ಕಾಲದಾಗ ಹಂಗಿರಲಿಲ್ಲ. ಅನ್ನ ಇದ್ದವ ಶ್ರೀಮಂತ, ಹೈನ ಇದ್ದಂಥವ ಶ್ರೀಮಂತ, ಜನರಲ್ಲಿ ವಿಶ್ವಾಸವನ್ನು ಹೊಂದಿದಂಥವ ನಿಜವಾದ ಶ್ರೀಮಂತ ಅಂತ ಭಾವಿಸಿದ್ರು. ಅವಾಗ ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿದ್ದವು. ಬಡತನಾರೇ ಹೆಚ್ಚಾಗ್ತಾ ಇತ್ತು. ಹಿಂಗವಲ್ದ ಬಡತನ ಏನು ಮಾಡಬೇಕು? ಇವರೇ ಬೇಡವಲ್ಲ ಸುಧಾಮ. ಈ ರೀತಿ ಇರುವಾಗ ಒಂದು ದಿವಸ ಮಕ್ಕಳು ಕೇಳಿದವು, ಹಸಿವು ತಾಳಲಿಲ್ಲ, ಕೇಳಿದವು ಊಟ ಕೊಡುವ ಅಂತ ಕೇಳಿದವು. ಕಡ ಅಂತ ತರ್ತಾರೆ. ನಿಮ್ಮ ಮನ್ಯಾಗ ಏನೂ ಇರಲಿಲ್ಲ ಅಂದ್ರೆ ಮಗ್ಗಲ ಮನೆಗೆ ಹೋಗಿರೇ ತರ್ತಿದ್ರು ಆಗಿನ ಕಾಲಕ್ಕೆ. ಈಗೇನು ಮಾಡ್ತೀರಿ ಗೊತ್ತಿಲ್ಲ. ಸಿಟ್ಯಾಗಂತೂ ಯಾರು ಕಡಕ್ಕೆ ಹೋಗುವುದಿಲ್ಲ. ಅವ್ರು ರಾಜಾರ ಇರ್ತಾರೆ, ಅವರೆಲ್ಲಿ ಕಡಕ್ಕೆ ಹೋಗ್ತಾರೆ.
ನಿಮ್ಮ ಮನ್ಯಾಗ ಹಿಟ್ಟಿರಲಿಲ್ಲ ಅಂದ್ರೆ ಮಂದಿ ಮನೆಗೆ ಹೋಗಿ ಹಿಟ್ಟು ತಂದು ಅಕ್ಕಿ ತಂದು ಏನೋ ತಂದು ಒಟ್ಟು ಅವತ್ತಿನ ದಿವಸವನ್ನು ಕಳೀತಾ ಇದ್ರು. ಹೀಗೆ ಊರಾಗಿರೋವ್ರೆ ಎಲ್ಲರ ಮನೆ ಮುಗಿದಿದ್ದು ಕಡ ತಂದು ತಂದು ಸುಶೀಲೆ ಅಂತ ತಾಯಿಯ ಹೆಸರು. ಎಲ್ಲ ಕಡೆಗಳಲ್ಲಿಯೂ ಒಂದು ಬಗ್ಸಿಯಷ್ಟು ಹಿಟ್ಟ, ಒಂದು ಬಗ್ಸಿಯಷ್ಟು ಅಕ್ಕಿ, ಒಂದು ಬಗ್ಸಿಯಷ್ಟು ಜೋಳ ಕಾಳ ತಂದು ತಂದು ಎಲ್ಲ ಮನೆ ಮುಗಿದಿದ್ದು. ಅವಾಗಿನ್ನು ಅವ್ರಿಗೆ ಹೊಳ್ಳಿ ಕೊಡಬೇಕಲ್ಲ, ಕೊಡೋದಂತೂ ಆಗಿರಲಿಲ್ಲ. ಮಕ್ಕಳು ಹಸಿವಿನಿಂದ ಊಟಕ್ಕೆ ಕೊಡು ಅಂತ ಕೇಳ್ತಿದ್ದು. ಈ ಜಗತ್ತಿನಲ್ಲಿ ಅತ್ಯಂತ ಕಷ್ಟದ್ದೇನಾದರೂ ಒಂದಿತ್ತು ಅಂದ್ರೆ ನಿಮ್ಮ ಮಕ್ಕಳ ಹಸಿವಿನಿಂದಿರಾಗ ಅವರಿಗೆ ಒಂದು ತುತ್ತು ಅನ್ನ ಹಾಕೋ ಸಾಮರ್ಥ್ಯ ನಿಮಗಿರಲಿಲ್ಲ ಅಂದ್ರೆ ಅದು ಅತ್ಯಂತ ದುಃಖದಾಯಕವಾದಂಥ ಪ್ರಸಂಗ, ಸ್ಥಿತಿ. ಆವಾಗ ಸುಶೀಲಾದೇವಿ ಮನೆಯೊಳಗಡೆ ಎರಡೇನಿದ್ದು ಮಣ್ಣಿನ ಗಡಿಗೆಗಳು, ಅದರೊಳಗೆ ನೀರು ಹಾಕಿ ಕುದಿಲಾಕಿಟ್ಲು. ಆ ಬಳಿಕ ಹೊಗೆ ಏಳಕ್ಕೆ ಚಾಲೂ ಮಾಡಿತು, ನೀರಿನ ಶಬ್ದ ಬರ್ಲಾಕ ಚಾಲೂ ಆತು. ಹುಡುಗರು ಹೊರಗೆ ಕೂತಿದ್ದು, ಈಗ ಆಗ್ತೈತಿ ಆಗ ಆಗ್ತೈತಿ ಅನ್ನ ಉಣಬೇಕು ಅಂತ ಮಕ್ಕಳು ಕುಂತಿದ್ದು. ಇಲ್ಲ ಒಂದು ತಾಸಾತು, ಆಯ್ತೇನು ಅನ್ನ ಅಂತ ಮಕ್ಕಳು ಕೇಳಿದು. ಇಲ್ಲ 2 ತಾಸಾಯಿತು, ಅನ್ನ ಆಗಿಲ್ಲ. ಕೊನೆಗೆ ಹುಡುಗರನ ಎದ್ದು ಹೋಗಿ ನೋಡಿದ್ರೆ ಬರೇ ನೀರು ಕುದೀತಿತ್ತು, ಅಕ್ಕಿನ ಇಲ್ಲ ಅದರೊಳಗೆ. ಆವಾಗ ಆ ತಾಯಿಗೆ ಬಹಳ ದುಃಖ ಆಯಿತು, ಸುಧಾಮನಿಗೂ ದುಃಖ ಆಯಿತು. ಇವರೇ ಬೇಡವಲ್ಲ, ಯದೃಚ್ಛಾ ಲಾಭ ಸಂತುಷ್ಟ, ದೇವ್ರು ಎಟ್ಟು ಕೊಟ್ಟನಲ್ಲ ಅಷ್ಟರೊಳಗೆ ಇರಬೇಕು, ದುಡಿಬೇಕು, ಆದರೆ ಬೇಡ್ಲಾಕ್ ಹೋಗಬಾರ್ದು ಯಾರಿಗೆ ಅಂತ ಸುಧಾಮ. ಆವಾಗ ಆ ಸುಶೀಲಾದೇವಿ ಸುಧಾಮನ ಕೈ ಹಿಡಿದು ಒಂದು ಮಾತನ್ನು ಹೇಳಿದ್ಲು. ನೋಡ್ರಿ, ನಿಮ್ಮ ಗೆಳೆಯ ದ್ವಾರಕಾಧೀಶ ಅದಾನ, ಇಡೀ ಒಂದು ರಾಜ್ಯದ ಚಕ್ರವರ್ತಿ ಸಾರ್ವಭೌಮ ರಾಜ ಅದಾನ. ಅವನ ಹತ್ತಿರ ಹೋಗಿ ಒಂದು ತುಸು ಕೇಳಿ ಬರೀ, ಅವನು ಕೊಡ್ಲಾರ್ದೆ ಇರ್ತಾನೇನು ಅಂತ ಹೇಳಿದ್ಲು. ಅವಾಗ ಇವಂದ ಗೆಳತನ ಅಂದ್ರೆ ಏನು, ಬೇಡು ವ್ಯವಹಾರ ಮಾಡ್ಕೊಳ್ಳೋಕೆ ಗೆಳತನ ಐತೇನಂತ ಕೇಳಿದ ಸುಧಾಮ. ನಾನು ಏನಾದರೂ ನನ್ನ ಪ್ರಾಣ ಹೋದರೂ ಸರಿ, ನಾನು ಕೃಷ್ಣನ ಮುಂದೆ ಹೋಗಿ ಕೈ ಒಡ್ಡುವುದಿಲ್ಲ, ಕೇಳುವುದಿಲ್ಲ ಅಂತ ಸುಧಾಮ ಹೇಳಿದ. ಒಟ್ಟ ಕೇಳುವುದಿಲ್ಲ, ಗೆಳೆತನ ಮಲಿನಾಗಬಾರದು. ಗೆಳೆತನದಲ್ಲಿ ಅದಕ್ಕನ ಹೇಳ್ತಾರ, ನಿಜವಾದ ಗೆಳೆತನದಲ್ಲಿ ರೊಕ್ಕ ಕೊಡೋದು ತಗೊಳ್ಳೋದು ಇರಂಗಿಲ್ಲ, ಪ್ರೀತಿಯ ವ್ಯವಹಾರ ಇರ್ತದೆ. ನಿಜವಾದ ಗೆಳೆತನದಲ್ಲಿ ಬಡ್ಡಿ ವ್ಯವಹಾರ ಇರಂಗಿಲ್ಲ. ನಿಜವಾದ ಗೆಳೆತನದಲ್ಲಿ ತೆಗೆದುಕೊಳ್ಳುವಂಥ ವ್ಯವಹಾರ ಇರಂಗಿಲ್ಲ. ಪ್ರೀತಿದಿಂದ ನಾವು ಕೊಡಬೇಕು, ಇವನು ಕೂಡ ಅದನ್ನು ಹೊಳ್ಳಿ ಮುಟ್ಟಿಸ್ಬೇಕು. ಅವಾಗ ಸುಧಾಮಂದ ನಾ ಕೇಳುವುದಿಲ್ಲ. ಆಗ ಸುಶೀಲಾದೇವಿ ಹೇಳಿದ್ಲು, ನೀವು ಕೇಳದೇ ಇದ್ರೆ ಚಿಂತಿಲ್ಲ, ಬೇಟೆರೆ ಆಗಿ ಬರ್ರಿ ಅಂತ ಕಳಿಸಿದ್ಲು. ಅವಂದ ಹೌದು, ಗುರುಕುಲದಾಗ ಇದ್ದಾಗ ಏನೋ ಒಮ್ಮೆ ಹೋಗ್ಯಾನ ಕೃಷ್ಣ, ಹೊಳ್ಳಿ 15-20 ವರ್ಷ ಆದರೂ ಭೇಟಿ ಆಗಿಲ್ಲ. ಭೇಟಿ ಆಗಿ ಬರಬೇಕು ಅಂತ ತಿಳ್ಕೊಂಡು ಹೊರಟನೆಂತ ದೋಸ್ತಗ ಗೆಳೆಯನಿಗೆ ಭೇಟಿ ಆಗ್ಲಾಕ ಹೊಂಟಾನ. ಖಾಲಿ ಕೈಲೇ ಹೆಂಗೆ ಹೋಗೋದು, ಏನರೇ ತಗೊಂಡು ಹೋಗ್ಬೇಕು. ನಮಗೀಗ ಏನಿಲ್ಲ, ರೊಕ್ಕ ತೊಗೊಂಡು ಹೋಗಿಬಿಡ್ತೀವಿ ನಾವೆಲ್ಲರೂ. ಎಲ್ಲೇ ಹೋಗಲಿ ಈಗಿನ ಕಾಲದಾಗಂತೂ ಭಾಳ ಹುಷಾರ. ಹೋಟೆಲ್ದಾಗ ಊಟ ಐತೆ ಅಂತ ಹಂಗೆ ಹೋದ್ರೆ ಅಂದ್ರೆ ನೋಡೋರಿಲ್ಲೋ, ತುಕಾರಾಮ್ ಮುಂಡೆ ನಡೆಸಾನ ಕೆಲಸ. ಹಾಲನ ಇಲ್ಲತ್ತ, ದನಗಳೇ ಇಲ್ಲ, ಹಾಲು ಇಲ್ಲ, ಆದರೂ ಲಕ್ಷಗಟ್ಟಲೆ ಲೀಟ್ರ್ ಹೊರಗೆ ಬರ್ಲಾತ್ತೇವ ಫ್ಯಾಕ್ಟ್ರಿದಿಂದ ಹಾಲು. ಅದು ಹಾಲಲ್ಲ, ವಿಷ ಅದ. ನಿಮ್ಮ ಮಕ್ಕಳಿಗೆ ನೀವೇನು ಕುಡಿಸ್ತಾ ಇದ್ದೀರಿ ಅಂದ್ರೆ ವಿಷ ಕುಡಿಸ್ತಾ ಇದ್ದೀರಿ ಅಂತ ಹೇಳ್ತಾರೆ. ಪನೀರ್ ಅಲ್ಲದು, ಪ್ಲಾಸ್ಟಿಕ್. ನೀವೇನು ಅಂತೀರಿ?
ಎಲ್ಲ ಅಂಗಡ್ಯಾಂದ ಕೊಂಡು ತರುನ್ರಿ, ಶುಕ್ರವಾರ ಸಂತೆ ನಮ್ಮ ಸಲುವಾಗಿನ ಐತತ್, ನಾವು ಸಂತ್ಯಾಗ ಬರೋದೆಲ್ಲ ಚಲೋ ಇರ್ತೈತೇನು? ಎಲ್ಲನೂ ಕೊಂಡ ಮಕ್ಕಳಿಗೆ ಕುಡಿಸು ಹಾಲು ಸಹಿತ ಕೊಂಡು ತಗೋತೀವಿ ಅಂದ್ರೆ ನಮ್ಮಷ್ಟು ದರಿದ್ರ ಯಾರೂ ಇಲ್ಲ. ಒಂದು ಆಕಳ ಸಾಕಟ್ಟು ತಾಕತ್ ನಮಗಿಲ್ಲೇನು? ಆದ್ರೆ ಖಾಲಿ ಕೈಯಿಂದ ಹೋಗಬಾರದು ಅಂತ ತಿಳ್ಕೊಂಡು ಅವ ಏನಾದರೂ ಕೊಡು ಅಂತ ಕೇಳಿದ. ಮನ್ಯಾಗೇನೂ ಇಲ್ಲ. ಮತ್ತು ಮಗ್ಗಲ ಮನೆಗೆ ಹೋಗಿ ಒಂದು 2 ಮುಷ್ಟಿಯಷ್ಟು ಅವಲಕ್ಕಿಯನ್ನು ಕಡ ತಂದ್ಲು ಸುಶೀಲಾದೇವಿ. ಆ ಅವಲಕ್ಕಿಯನ್ನು ಹರಿದ ಬಟ್ಟೆಯಲ್ಲಿ ಕಟ್ಟಿಕೊಂಡು ಸುಧಾಮ ನಡ್ಕೋತ ಹೋದ. ಎಲ್ಲಿಗೆ? ದ್ವಾರಕಾಪುರಿಗೆ ಹೋದ. ಹೋದ ಬಳಿಕ ಅಲ್ಲಿ ನೋಡ್ತಾನ ಅತ್ಯದ್ಭುತವಾದಂತಹ ದ್ವಾರಕಾ ನಗರ. ಎಷ್ಟು ಸಮೃದ್ಧವಾಗಿತ್ತು ಅಂದ್ರೆ ಇಡೀ ಭೂಲೋಕದ ರಾಜಧಾನಿನ ಅದ ಅನ್ನಬೇಕು, ಅಷ್ಟು ಸಮೃದ್ಧವಾಗಿತ್ತು. ಕಾರಣ ಏನು ಅಂದ್ರೆ ಸಾಕ್ಷಾತ್ ವಿಷ್ಣುವೇ ಅಲ್ಲಿ ಅವತರಿಸಿದ್ದ. ವಿಷ್ಣುವಿನ ಧರ್ಮಪತ್ನಿಯಾಗಿ ಮಹಾಲಕ್ಷ್ಮಿಯೇ ರುಕ್ಮಿಣೀ ದೇವಿಯ ರೂಪದಿಂದ ಅವತರಿಸಿದ್ಲು. ಅದಕ್ಕೆ ಎಲ್ಲ ಸಂಪತ್ತು ಅಲ್ಲೇ ಇತ್ತು. ಎಲ್ಲಿ ನೋಡ್ತಾನ ಅದೆಲ್ಲೆಲ್ಲ ಮಹಲಗಳು, ಅರಮನೆಗಳು, ಅತ್ಯಂತ ಎತ್ತರವಾದಂಥ ಗೋಪುರಗಳು, ಆನೆ, ಒಂಟೆ, ಕುದುರೆ, ಆಕಳಗಳು, ಗೋಶಾಲೆಗಳು, ಅನ್ನಛತ್ರಗಳು, ಅರವಟ್ಟಿಗೆಗಳು, ಸಾಲು ಸಾಲಾಗಿರುವಂತಹ ಮನೆಗಳು, ಸೈನಿಕರು, ಭಕ್ತರು ಎಲ್ಲರಿಂದ ದ್ವಾರಕಾಪುರಿ ಸಮೃದ್ಧವಾಗಿತ್ತು. ಅವಾಗ ಇಲ್ಲಿ ಕೃಷ್ಣನ ಅರಮನೆ ಎಲ್ಲೈತಿ ಅಂತ ಕೇಳಿದ ಸುಧಾಮ. ಆಗ ಅಲ್ಲಿ ಜನ ಹೇಳಿದರು, ಈ ಕಡೆ ಹೋಗಪ್ಪ, ಅಲ್ಲೇನು ದ್ವಾರದ ಕಾಣ್ತೈತಿಲ್ಲ ಅದ ಕೃಷ್ಣನ ಅರಮನೆ. ಅಲ್ಲಿ ಹೋಗಿ ನೋಡ್ತಾನ, ಮುಂದೆ ಸೈನಿಕರು ದ್ವಾರಪಾಲಕರು ನಿಂತಾರ. ಅವಾಗ ದ್ವಾರಪಾಲಕರಿಗೆ ಹೇಳಿದ, ನಾ ಕೃಷ್ಣನ ಭೇಟಿ ಆಗಬೇಕು ಅಂದವ. ನೀ ಯಾರಂತ ಕೇಳಿದ್ರು ಅವರು. ಈ ಕಡೆ ಯಾಕೆ ಬಂದು? ಕೃಷ್ಣ ಹಂಗೆಲ್ಲ ಭೇಟಿ ಆಗುವುದಿಲ್ಲ ಅಂತ ಹೇಳಿದರು ದ್ವಾರಪಾಲಕರು. ಅವಾಗ ದ್ವಾರಪಾಲಕರು 1-2 ಪ್ರಶ್ನೆ ಕೇಳಿದರು. ನಿನಗೇನರೇ ಅನ್ಯಾಯ ಆಗೈತೇನು? ಅವಾಗ ಸುಧಾಮ ಹೇಳಿದ, ಯಾವುದೇ ಅನ್ಯಾಯ ಆಗಿಲ್ಲ ನನಗೆ. 2ನೇ ಪ್ರಶ್ನೆಯನ್ನು ಕೇಳಿದ ದ್ವಾರಪಾಲಕ, ನಿನಗ ಏನಾದರೂ ಕಷ್ಟ ತ್ರಾಸಾದರೂ ಏನಾದರೂ ಆಗೈತೇನು ಅಂತ ಕೇಳಿದ. ಅವಾಗ ಏನೂ ಇಲ್ಲ. ಹಂಗಾದ್ರೆ ನೀ ಭೇಟಿ ಆಗ್ಲಕ್ಕೆ ಯಾವ ಕಾರಣ ಇಲ್ಲ ಅಂತ ಹೇಳಿದವ ದ್ವಾರಪಾಲಕ. ಹೋಗು, ಹೊಳ್ಳಿ ಹೋಗು. ನಮ್ಮ ಕೃಷ್ಣ ಯಾರಿಗೆ ಭೇಟಿ ಆಗ್ತಾನಂದ್ರೆ ಯಾರಿಗೆ ಅನ್ಯಾಯ ಆಗೈತಲ್ಲ ಅವರಿಗೆ ನ್ಯಾಯ ಕೊಡುವ ಸಲುವಾಗಿ ಭೇಟಿ ಆಗ್ತಾನೆ. ಯಾರು ದುಃಖದಾಗದಾರಲ್ಲ, ಯಾರ ತ್ರಾಸದೊಳಗದಾರಲ್ಲ ಅವರ ಕಷ್ಟ ಪರಿಹಾರ ಮಾಡುವ ಸಲುವಾಗಿ ಭೇಟಿ ಆಗ್ತಾನ, ಸುಮ್ಮ ಭೇಟಿ ಆಗುವುದಿಲ್ಲ ಅಂತ ಹೇಳಿದ ದ್ವಾರಪಾಲಕ. ಅವಾಗ ಒಳಗೆ ಹೋಗ್ಲಾಕ ಪ್ರಯತ್ನ ಮಾಡಿದ್ರ ದ್ವಾರಪಾಲಕರು ಅವರನ್ನು ಎಳೆದ ಹೊರಗೆ ಹೋಗಿದ್ರು. ಆವಾಗ ಅವ ಹೇಳಿದ, ಸುಧಾಮ ಅಂತೇಳಿ ಒಬ್ಬ ನಿನ್ನ ದೋಸ್ತ, ನಿನ್ನ ಗೆಳೆಯ ಬಂದಾನ, ಬಂದು ಭೇಟಿ ಆಗ್ಲಕ್ಕೆ ಬಂದಾನ ಅಂತ ಹೇಳಿ ಕಳಿಸಿದ. ದ್ವಾರಪಾಲಕ ಕೃಷ್ಣನಿಗೆ ಹೋಗಿ ಹೇಳಿದ. ಕೃಷ್ಣ ರಾಜ ಸಿಂಹಾಸನದ ಮೇಲೆ ಕುಂತಿದ್ದ. ಹೋಗಿ ಹೇಳಿದ, ಹಿಂಗ ಒಬ್ಬ ಬಡ ಬ್ರಾಹ್ಮಣ ಅದಾನ, ಹರಿದ ಅರಿವೆಗಳು, ಹೊಲಸಾದಂಥ ಅರಿವೆಗಳದಾವ. ಆ ಬಳಿಕ ಕೈಯಾಗ ಒಂದು ಬಡಿಗೆ ಅದ, ಒಂದು ಭಿಕ್ಷಾ ಪಾತ್ರೆ ಅದ, ಏನೇನು ಇಲ್ಲ ಅವನ ಹತ್ತಿರ. ಅಷ್ಟ ದರಿದ್ರ, ಅಷ್ಟ ಬಡತನ ಅದ ಅವನಲ್ಲಿ. ಆದ್ರೆ ನಿನ್ನ ಭೇಟಿ ಆಗಬೇಕು, ನಿಮ್ಮನ್ನು ಭೇಟಿ ಆಗಬೇಕು ಅಂತ ಬಂದಾನ ಅಂತ ಹೇಳಿದ ದ್ವಾರಪಾಲಕ. ಯಾರು? ಅವನ ಹೆಸರೇನು? ಸುಧಾಮ ಅಂತ ಅವನ ಹೆಸರು, ಕುಚೇಲ ಅಂತ ಅವನ ಹೆಸರು.
ಹೌದಾ? ಈ ಶಬ್ದ ಏನು ಕೇಳಿದಲ್ಲ, ಕೃಷ್ಣ ರಾಜಸಿಂಹಾಸನವನ್ನು ಬಿಟ್ಟ ಹಂಗ ಓಡ್ಕೋತನ ದ್ವಾರ ಬಾಗಲದ ಕಡೆಗೆ ಬಂದ ಕೃಷ್ಣ. ಯಾಕೆ ಅಂದ್ರೆ ಸುಧಾಮ ಅನ್ನುವಂಥವ ಒಬ್ಬ ಪ್ರಜೆ ಅಲ್ಲ, ಒಬ್ಬ ಬರೀ ಆಗಂತುಕ ಅಲ್ಲ, ಅತಿಥಿ ಅಲ್ಲ, ಯಾರೋ ಪರಿಚಯಸ್ಥನಲ್ಲ, ತನ್ನ ಪ್ರಾಣ ಸಮಾನನಾದಂಥ ಮಿತ್ರ ಬಂದಾನ ಅಂತ ತಿಳ್ಕೊಂಡು ಕೃಷ್ಣನ ದ್ವಾರ ಬಾಗಲದ ಕಡೆಗೆ ಓಡ್ಕೋತ ಬಂದ ಹೊರಗೆ ನೋಡ್ತಾನ. ಸೈನಿಕರಿಗೆಲ್ಲ ಗಾಬರಿ, ಪ್ರಜೆಗಳೆಲ್ಲ ಗಾಬರಿ ಆದರು. ಎಂದೂ ಕೃಷ್ಣ ಹಿಂಗೆ ಬಂದವಲ್ಲ, ಇವತ್ತ್ಯಾಕೆ ಹಿಂಗೆ ಬಂದವನ ಬಿದ್ದಂತಹ ಸುಧಾಮನನ್ನು ಎತ್ತಿದ. ಬಡತನದಲ್ಲಿ ಕಾಲಾಗ ಹಾಕೊಳ್ಳಾಕ ಪಾದರಕ್ಷೆ ಇಲ್ಲ, ಆ ಬಳಿಕ ಮಳೆ ಬಂದ್ರೆ ಛತ್ರ ಇಲ್ಲ, ಇನ್ನು ತಂಡದು ಬಿಟ್ಟು ತಂದ್ರೆ ಹೊತ್ಕೊಳ್ಳಾಕ ಒಂದು ಚಾದರಿಲ್ಲ. ಏನು ಮಾಡೋದು ಬಡವರ ಪರಿಸ್ಥಿತಿ? ಅವಾಗ ಕೃಷ್ಣ ಅವನನ್ನು ಎತ್ತಿ ಅವನನ್ನು ಅಪ್ಪಿಕೊಂಡ. ಕೃಷ್ಣನಿಗೂ ಕೂಡ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಹರಿಲಾಕ ಚಾಲೂ ಆಯಿತು. ಸುಧಾಮನೂ ಕೂಡ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸಿದ. ಏಕೆ ಅಂದ್ರೆ ಮಿತ್ರತ್ವ ಅಂದ್ರೆ ಹಿಂಗೆ ಇರ್ತದ, ಅದಕ್ಕೆ ಗೆಳೆತನ ಅಂತ ಕರೀತಾರೆ. ಭಗವಂತ ಈ ಜಗತ್ತಿನಲ್ಲಿ ಒಬ್ಬ ಗೆಳೆಯನನ್ನು ಹುಟ್ಟಿಸಲಿಲ್ಲ ಅಂದ್ರೆ ಬಹುತೇಕ ಅವನ ಜಗತ್ತು ಅಪೂರ್ಣ ಆಗುತ್ತಿತ್ತು. ಯಾಕೆ ಅಂದ್ರೆ ಮನುಷ್ಯನ ಮನಸ್ಸಿನ ಮಾತುಗಳನ್ನು ಹೇಳ್ಕೊಳಕ ವ್ಯಕ್ತಿ ಇನ್ನೊಂದು ಪ್ರತಿಬಿಂಬ ಅಂತ ಎಲ್ಲಾದರೂ ಕಾಣ್ತಾ ಇದ್ದರೆ ಒಂದು ಗೆಳೆಯನಲ್ಲಿ ಕಾಣ್ತಾನೆ. ಒಬ್ಬ ಗೆಳೆಯನಲ್ಲಿ ತನ್ನ ಪ್ರತಿಬಿಂಬವನ್ನು ಕಾಣ್ತಾನ ಮನುಷ್ಯ. ಅವ್ವನಿಗೆ, ಅಪ್ಪನಿಗೆ, ಬಂಧು ಬಳಗದವರಿಗೆ, ಊರಿನಲ್ಲಿ ಯಾರಿಗೂ ಹೇಳದೇ ಇರುವಂಥ ಮಾತುಗಳನ್ನು ಮನುಷ್ಯ ಎಲ್ಲಿ ಹೇಳ್ತಾನ ಅಂದ್ರೆ ಒಬ್ಬ ಗೆಳೆಯನ ಮುಂದೆ ಹೇಳಿರ್ತಾನೆ. ಅದು ಗೆಳೆಯರ ಭಾಳ ಮಂದಿ ಇರ್ತಾರೆ, ಖರೆ ಗೆಳೆಯ ಅಂತ ಒಬ್ಬರು ಇಬ್ಬರು ಇಷ್ಟ ಇರ್ತಾರೆ ಜೀವನದಲ್ಲಿ. ಭಾಳ ಮಂದಿ ಗೆಳೆಯರು ಇರಂಗಿಲ್ಲ, ಗೆಳತಿಯರು ಇರುವುದಿಲ್ಲ. ಮತ್ತು ಯಾರ ನಮ್ಮ ಆಸ್ತಿ ಪಾಸ್ತಿ ನೋಡಿ ಬಂದಿರ್ತಾರೆ ಅವ್ರು ಖರೆ ಗೆಳೆಯರೇ ಅಲ್ಲ, ಆಸ್ತಿ ಗೆಳೆಯರು, ಅವ್ರು ನಮ್ಮ ಗೆಳೆಯರಲ್ಲ. ಆವಾಗ ಇಬ್ಬರು ಬಹಳ ದಿವಸಕ್ಕೆ 15-20 ವರ್ಷದ ನಂತರ ಭೇಟಿಯಾಗಿದ್ದರು. ಸುಧಾಮನನ್ನು ಕರ್ಕೊಂಡು ಹೋದ ಕೃಷ್ಣ. ಎಲ್ಲಿ ಕರ್ಕೊಂಡು ಹೋದ ಅಂದ್ರೆ ಪೂರ್ಣ ರಾಜಸಿಂಹಾಸನದ ಬಳಿ ಹೋದು ರಾಜಸಿಂಹಾಸನದ ಮ್ಯಾಲ ಸುಧಾಮನನ್ನು ಕೂಡ್ರಿಸಿದ. ರುಕ್ಮಿಣೀ ದೇವಿ, ಎಲ್ಲ ರಾಣಿಯರು, ಸೇವಕಿಯರು, ಸೇವಕರು, ಸೈನಿಕರು ಎಲ್ಲರೂ ಕೂಡಿ ಕೃಷ್ಣನೇ ಸ್ವತಃ ಪಂಚಾಮೃತದಿಂದ ಅವನ ಪಾದವನ್ನು ತೊಳೆದ ಅಂತ ಹೇಳ್ತಾರೆ. ಸುಧಾಮನ ಪಾದ ತೊಳೆದ. ಯಾರು? ಕೃಷ್ಣ. ಸುಧಾಮ ಯಾರು? ಕೃಷ್ಣನ ಗೆಳೆಯ. ಗುಲಾಬಿ ಹಾಕಿದಂಥ ಗುಲಾಬಿಯ ನೀರಿನಿಂದ, ಸುಗಂಧಿತವಾದಂತಹ ಜಲದಿಂದ, ಅತ್ಯಂತ ಪೌಷ್ಟಿಕವಾದಂತಹ, ಅತ್ಯಂತ ಶಾಸ್ತ್ರಬದ್ಧವಾದ ಪಂಚಾಮೃತದಿಂದ ಅಭಿಷೇಕ ಮಾಡಿದ. ಎಲ್ಲ ಅವನ ಸ್ನಾನವನ್ನು ಮಾಡಿಸಿದ. ನಡುಕೋತ ಬಂದಿದ್ದು ವಾರ ತಿಂಗಳು ಸುಧಾಮ ಕಾಲಾಗ ಮುಳ್ಳು ನಟ್ಟಿದ್ದು, ಕಾಲೆಲ್ಲ ಬೆರಸಾಗಿದ್ದು, ಆ ಬಳಿಕ ನೆತ್ತೆಲ್ಲ ಒಣಗಿತ್ತು. ಬಡವರಿಗೆ ಎಲ್ಲಿ ತಲೆಗೆ ಹಚ್ಕೊಳ್ಳೋಕೆ ಎಣ್ಣೆದು ಇರ್ತೈತೇನು? ಪಾಪ ಏನೂ ಇರೋದಿಲ್ಲ. ನಾವು ಹೆಂಗದೀವಿ ಅಂದ್ರೆ ನಮಗೆ ಬಡವರು ಕಂಡ್ರೂ ಆ ಕಡೆ ನೋಡ್ಲಾರ್ದಂಗೆ ಮುಂದೆ ಹೋಗ್ತೀವಿ. ನಾವು ತಲೆಗೆ ಎಣ್ಣೆ ಹಚ್ಕೊಳ್ಳೋ ಮುಂದೆ ಇನ್ನೊಬ್ಬ ಹುಡುಗ ಹುಟ್ಟಿನಿಂದ ಎಣ್ಣೆ ಕಂಡಿಲ್ಲ ಅಂಥ ಹುಡುಗನು ಇದ ಊರಾಗಿರ್ತಾನ, ಆ ಕಡೆ ನೋಡ್ಬೇಕು ಸ್ವಲ್ಪ. ಇವೆಲ್ಲ ದೀಪಾವಳಿ, ಪಾಡ್ಯ, ಆ ಬಳಿಕ ಇವು ಯುಗಾದಿ, ಪಂಚಮಿ, ಮುಂದೆ ಈಗ ರಕ್ಷಾಬಂಧನ ಇವೆಲ್ಲ ಬರ್ತಾವಲ್ಲ. ಈಗರೇ ಕನಿಷ್ಠ ಪಕ್ಷ ಬಡಬಗ್ಗರಿಗೆ ನೀವು ಇದ್ದವ್ರು ದಾನ ಮಾಡ್ರಿ ಅಂತ ಹೇಳುವಂಥ ಸಂಪ್ರದಾಯ.
ಇದ್ದವ್ರು ತುಸು ನೋಡ್ಬೇಕು. ನೀವು ಹೊಸ ಬಟ್ಟೆ ಉಟ್ಕೊಳ್ಳೋ ಮುಂದೆ ಬಡವರು ಹರಿದದ್ದು ಹಾಕ್ಕೊಂಡಿರ್ತಾರೆ, ಅವಾಗ ತುಸು ಅವ್ರ ನೆನಪಾಗಬೇಕು. ಅದೇ ಧರ್ಮ. ಆಗ ಎಲ್ಲ ಸ್ನಾನ ಮಾಡಿಸಿದ, ಅಂಗಾಲನ್ನು ಒತ್ತಿದ, ವಸ್ತ್ರಗಳಿಂದ ಪ್ರಕ್ಷಾಲನ ಮಾಡಿ ಪೀತಾಂಬರ ವಸ್ತ್ರಗಳನ್ನು ಉಡಿಸಿ ತನ್ನ ಸಿಂಹಾಸನದ ಮೇಲೆ ಕೂಡ್ರಿಸಿದ, ಪಂಚ ಪಕ್ವಾನ್ನ ಭೋಜನಗಳನ್ನು ತಾನೇ ಸ್ವತಃ ತುತ್ತು ಮಾಡಿ ಸುಧಾಮನಿಗೆ ತಿನ್ನಿಸಿದ ಕೃಷ್ಣ ಪರಮಾತ್ಮ. ನೋಡಿ, ಗೆಳೆಯರಂದರೆ ಹೆಂಗಿರಬೇಕು? ಹಿಂಗಿರಬೇಕು. ಈ ಜಗತ್ತಿನಲ್ಲಿ ಗೆಳೆತನ ಅನ್ನುವಂಥದ್ದು ಯಾರನ್ನು ನೋಡಿ ಕಲಿಬೇಕು ಅಂದರೆ ಕೃಷ್ಣ ಸುಧಾಮರನ್ನು ನೋಡಿ ಕಲಿಬೇಕು. ಹೆಂಗಿರಬೇಕು ಗೆಳೆಯರು ಅಂದ್ರೆ ಪ್ರಾಣ ಮಿತ್ರ ಅಂತ ಕರೀತಾರೆ. ಅದಕ್ಕೆ ರೊಕ್ಕದ ಗೆಳೆಯರಲ್ಲ ಅವರು, ಪ್ರಾಣ ಮಿತ್ರರು. ಇವನ ಪ್ರಾಣ ಇವನ ಉಸಿರು, ಅವನ ಉಸಿರು ಒಂದೇ, ದೇಹ ಎರಡಿರಬಹುದು, ಪ್ರಾಣ ಒಂದೇ ಅನ್ನುವುದಕ್ಕೆ ಪ್ರಾಣ ಸಖ, ಪ್ರಾಣ ಮಿತ್ರ ಅಂತ ಕರೀತಾರೆ. ಆಗ ಎಲ್ಲ ಆಯಿತು, ಭಕ್ಷ್ಯ ಭೋಜನ ಆಯಿತು. ಮುಂದೆ ಹಂಸ ತೂಲಿಕಾ ತಲ್ಪದ ಮೇಲೆ ತಂದ ಮಲಗಿಸಿದ. ಸ್ವತಃ ಕೃಷ್ಣನೇ ಚಾಮರವನ್ನು ಬೀಸಿದ ಅಂತ ಹೇಳ್ತಾರೆ. ಕಾವಾಗಬಾರದಲ್ಲ ಅಂತ ತಿಳ್ಕೊಂಡು ಅವನೇ ಚಾಮರ ಬೀಸಿದ, ಅವನೇ ಮಗ್ಗಲದಲ್ಲಿ ನಿಂತ. ಸುಧಾಮ ಗಾಢ ನಿದ್ರೆಗೆ ಹೋದ. ಯಾಕೆ ಅಂದ್ರೆ ವಾರಗಟ್ಟಲೆ ನಡ್ಕೋತ ಬಂದಿದ್ದ. ನಿದ್ರಿಲ್ಲ, ನೀರಡಿಕಿಲ್ಲ, ಏನೂ ಇಲ್ಲ. ಇವತ್ತು ಹೊಟ್ಟೆ ತುಂಬ ಊಟ ಆಗಿತ್ತು, ಆ ಬಳಿಕ ಸ್ನಾನ ಆಗಿತ್ತು, ಹೊಸ ಬಟ್ಟೆ ಎಲ್ಲ ಆಗಿ ಮಲ್ಕೊಂಡು ಬಿಟ್ಟ. ಕೃಷ್ಣ ನಿದ್ರೆ ಮಾಡಲಿಲ್ಲ. ಆ ಬಳಿಕ ಮುಂಜಾನೆ ಎದ್ದ ತಕ್ಷಣ ಕೃಷ್ಣ ಅವನಿಗೆ ಎಲ್ಲ ಉಪಚಾರವನ್ನು ಮಾಡಿದ. ಎಲ್ಲವನ್ನ, ರಾಜಕಾರ್ಯಗಳೆಲ್ಲವನ್ನು ಮರೆತು ಬಿಟ್ಟ ಕೃಷ್ಣ. ಆವಾಗ ತನ್ನ ಗುರುಕುಲದ ಹಳೆಯ ದಿನಗಳನ್ನು ನೆನಪು ಮಾಡಿದ ಸುಧಾಮ. ಕೃಷ್ಣನೂ ಆ ನೆನಪಿನಲ್ಲಿ ಒಂದಾದ. ಗುರುಗಳ ಸ್ಮರಣೆ ಬಂತಿಬ್ಬರಿಗೆ. ಗುರುಗಳನ್ನು ನೆನೆಸಿದರು. ಗುರುಗಳ ಕೃಪೆ, ಗುರುಗಳ ಆಶೀರ್ವಾದ, ಅವರು ಜ್ಞಾನ ಎಲ್ಲವನ್ನ ಸ್ಮರಣ ಮಾಡಿದರು. ಎಲ್ಲ ಆಯಿತು. ಕೃಷ್ಣಂದ ಸ್ವಲ್ಪ ದಿವಸ ಇಲ್ಲೇ ಇರು ಆಯಿತು. ಒಂದು ವಾರ ಅಲ್ಲಿ ಇದ್ದ ಸುಧಾಮ. ಆದ ಬಳಿಕ ಅವನ ಹೆಂಡತಿ ಸುಶೀಲಾದೇವಿ ಅದಕ್ಕೆ ಕಳಿಸಿದ್ಲಿಲ್ಲ, ನಮ್ಮ ಬಡತನವನ್ನು ಹೇಳಿ ಬಾ ಅಂತ ಕಳಿಸಿದ್ಲು. ಇವಾಗದ್ರ ನೆನಪಿಲ್ಲ. ಮೊದಲೇ ಹೇಳಿದ್ದವ, ನಾ ಬೇಡ್ಲಾಕ ಅವನು ಮುಂದೆ ಹೋಗುವುದಿಲ್ಲ, ನನ್ನ ದೋಸ್ತದಾನ ಭೇಟಿಯಾಗಿ ಬರ್ತೀನಿ ಅಂತ ಬಂದಿದ್ದ. ಅವಾಗ ನೆನಪಾಗಲಿಲ್ಲ. ಒಂದು ವಾರ ಆಯಿತು, ಇನ್ನು ಹೋಗ್ತೀನಿ ಅಂತ ಹೇಳಿದ ಕೃಷ್ಣನಿಗೆ. ಕೃಷ್ಣಂದ ಇನ್ನೊಂದು 4 ದಿವಸ ಇರಪ್ಪ ಅಂತ ಕೇಳಿದ. ಆಗ ಸುಧಾಮ ಹೇಳಿದ, ನೀನು ರಾಜ ಅದಿ, ನಿಂದು ರಾಜಕಾರ್ಯಗಳೆಲ್ಲ ನಾ ಬಂದದ್ರಿಂದ ನಿತ್ತಾವು, ಅದಕ್ಕೆ ನನ್ನ ಊರಿಗೆ ಹೋಗ್ತೇನೆ, ಸಮಯ ಬಹಳ ಆಯಿತು ಅಂತ ತಿಳ್ಕೊಂಡು ಹೊರಟು ನಿಂತ. ಕೃಷ್ಣನಿಗೆ ತನ್ನ ಹೃದಯವೇ ಹೊರಟದ ಅಂತ ಅನಿಸ್ತು. ಕೃಷ್ಣನಿಗೆ ಅಷ್ಟು ದೂರ ಹೃದಯ ಭಾರವಾಯಿತು ಕೃಷ್ಣನದು. ಆವಾಗ ಕಳಿಸ್ಲಾಕಂತ ಹೋದ. ಎಲ್ಲಿ ತಕ ಹೋದ? ಅರಮನೆ ದಾಟಿ, ಊರು ದಾಟಿ ಹೋದ. ಕೃಷ್ಣನೇ ನಡ್ಕೋತವನನ್ನು ಬಿಟ್ಟು ಬರಬೇಕಂತ ಹೋದ. ಕೊನೆಗೆ ಸುಧಾಮ ಕೊನೆಯದಾಗಿ ಇವನಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ. ಕೃಷ್ಣ, ರುಕ್ಮಿಣಿ, ಎಲ್ಲ ಸೇವಕಿಯರು, ಸೈನಿಕರು, ಇಡೀ ದ್ವಾರಕಾಪುರವೇ ಅವನು ಹೋಗುವುದನ್ನು ನೋಡ್ಕೋತ ನಿಂತಿತ್ತು. ನೀವು ಬೀಗರನ್ನು ಈಗಲ್ಲ, ಮತ್ತು ಮೊದಲು ಕಳಿಸೋ ಕಾಲಕ್ಕೆ ಬಹಳ ನಿಮಗೆ ಬೇಕಾದವರು ಇದ್ದರು ಅಂದ್ರೆ ಅವರು ಊರಿಗೆ ಅದು ಹೋಗೋ ಮುಂದೆ ನೋಡ್ಕೋತ ನಿಂದಿರ್ತಿದ್ರಿ. ಕೊನೆಗೆ ಅವ್ರು ಎಲ್ಲಿ ತಕ್ಕ ಕಾಣ್ತಾರ ಅಲ್ಲಿ ತಕ್ಕ ಕೈ ಮಾಡ್ಕೋತ ನಿಂದಿರ್ತಿದ್ರಿ ಹಿಂದಿನವರು.
ಈಗೇನು ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಕಾರ್ನ ಕೂತ್ ಹೋಗೇ ಬಿಡ್ತಾರೆ. ಎಕಡೆ ಹೋದ್ರೋ ಏನು, ಏನು ಈ ಕಡೆ ಹತ್ತಣಿಗೆ ಹೋದ್ರೋ ಏನು ಜತ್ತಿಗೆ ಹೋದ್ರೋ ಬಿಜಾಪುರಕ್ಕೆ ಹೋದ್ರೋ ಗೊತ್ತೇ ಇಲ್ಲ. ಆದ್ರೆ ಕೊನೆಯದಾಗಿ ಕೃಷ್ಣನು ನೋಡಿ ಕೈ ಮಾಡಿದ ಗೆಳೆಯನಿಗೆ ಹೊಳ್ಳಿ ದ್ವಾರಕಾಪುರಿಯಲ್ಲಿ ಬಂದು ತನ್ನ ರಾಜಕಾರ್ಯಗಳಲ್ಲಿ ಮುಳುಗಿದ. ಈ ಕಡೆ ಮತ್ತೆ ನೆನಪಾತಿ ಅವನಿಗೆ, ಏನಪ್ಪ ಎಂಥ ನಂದು ಬಡತನ, ನನಗೆ ಬಡತನದ ರೂಢಿ ಅದ, ಆದ್ರೆ ಸಣ್ಣ ಮಕ್ಕಳಿಗೇನು ಗೊತ್ತಿಲ್ಲ, ಏನು ಮಾಡಬೇಕು ಅಂತ ತಿಳ್ಕೊಂಡು ಹಂಗ ನಡ್ಕೋತ ಬಂದ. ಅವಂತಿಕಾಪುರಕ್ಕೆ ಬಂದ. ತನ್ನ ವಾಸಸ್ಥಾನಕ್ಕೆ ಬಂದ. ನೋಡ್ತಾನ ಎಲ್ಲ ರಾಜಮನೆ ಅರಮನೆ ತಯಾರಾದಂಗಾಗಿತ್ತು. ಇಡೀ ಆ ಅವಂತಿಕಾಪುರವೇ ಒಂದು ದೊಡ್ಡ ರಾಜಧಾನಿ ಆದಂತೆ ಒಂದು ದೊಡ್ಡ ಪಟ್ಟಣ ತಯಾರಾದಂಗಾಗಿತ್ತು. ಇಲ್ಲಿ ನನ್ನ ಮನೆ ಎಲ್ಲದ ಅಂತ ಹುಡುಕಾಡ್ಕೋತ ಹೋದ. ಅವಾಗ ಆ ಅರಮನೆ ಒಳಗಿನಿಂದ ಒಬ್ಬ ಹೆಣ್ಮಗಳು ಆರತಿ ತಾಟ ತಗೊಂಡು ಬಂದ್ಲು. ಸೇವಕಿಯರು ಬಂದು ಕೊಡ ತಂದ ಇವನು ಪಾದಕ್ಕೆ ನೀರು ಹಾಕಿದ್ರು. ನೀವೆಲ್ಲ ಯಾರು ಹಿಂಗ್ಯಾಕೆ ಮಾಡ್ಲತ್ತೀರಿ ಅಂತ ಕೇಳಿದವ. ನಾವು ಯಾರೂ ಅಲ್ಲ, ನಾನು ನಿನ್ನ ಧರ್ಮಪತ್ನಿ ಅಂತ ಸುಶೀಲಾದೇವಿ ಹೇಳಿದ್ಲು. ಸೇವಕಿಯರು ಎಲ್ಲ ಮಾಡಿದರು. ಇದೆಲ್ಲ ಏನು ಅಂತ ಕೇಳಿದ. ಇದೆಲ್ಲವೂ ಕೃಷ್ಣನ ಲೀಲೆ ಅಂತ ಸುಶೀಲಾದೇವಿ ಹೇಳಿದ್ರು. ನೋಡ್ರಿ, ಕೃಷ್ಣ ಏನು ವಿಚಾರ ಮಾಡಿದ ಅಂದ್ರೆ, ಎತ್ತಿ ಕೊಟ್ನಿ ಅಂದ್ರೆ 1 ಕಿಲೋ ಬಂಗಾರದ ನಾಣ್ಯ ಕೊಡ್ಬೋದು, ಅಥವಾ ಒಂದು ಬಗಿಸಿ ಒಂದು ದೊಡ್ಡ ಚೀಲ ಕಟ್ಟಿ ಕೊಡ್ಬೋದು, ಅಥವಾ ಒಂದು ಎತ್ತಿನ ಗಾಡಿಯಷ್ಟು ತುಂಬಿ ಕಳಿಸ್ಬೋದು. ಎತ್ತಿ ಕೊಟ್ಟದ್ದು ಕಡಿಮೆ. ಅದಕ್ಕೆ ಎತ್ತಿ ಕೊಡುವುದು ಬೇಡ, ಏನೂ ಬೇಡ, ವಿಶ್ವವನ್ನು ಸೃಷ್ಟಿ ಮಾಡಿದ ವಿಶ್ವಕರ್ಮನಿಗೆ ಹೇಳಿಬಿಟ್ಟ, ಇವನು ಇನ್ನು ಮುಂದೆ ಬಡತನದೊಳಗಿರಬಾರದು, ಇವನು ಪರಮ ಭಕ್ತ ಅದಾನ, ಇವ ಸದಾ ಸುಖಿಯಾಗಿರಬೇಕು ಅಂತ ತಿಳ್ಕೊಂಡು ಇವ ಅಲ್ಲಿ ಹೋಗೋದ್ರೊಳಗೆ ಅಲ್ಲಿ ಒಂದು ಅರಮನೆ ತಯಾರಾಗಿರಬೇಕು ಅಂತ ವಿಶ್ವಕರ್ಮನಿಗೆ ಕೃಷ್ಣ ಪರಮಾತ್ಮ ಆಜ್ಞೆಯನ್ನು ಮಾಡಿದ್ದ. ಆವಾಗ ಅದೆಲ್ಲ ಬದಲಾಗಿ ಬಿಟ್ಟಿತ್ತು. ಅದನ್ನು ನೋಡಿ ಸುಧಾಮ ಅಂದ, ಪರಮಾತ್ಮನೇ ನಿನ್ನ ಲೀಲೆ ಯಾರಿಗೂ ಗೊತ್ತಾಗೋದಲ್ಲ, ನಿನಗ ಅಷ್ಟ ಗೊತ್ತಿರುವಂಥದ್ದು. ಅದಕ್ಕೆ ನಾವು ಏಕನಿಷ್ಠೆಯಿಂದ ಭಕ್ತಿಯನ್ನು ಮಾಡಿದ್ರೆ ಪರಮಾತ್ಮ ನಮಗೆ ಇಷ್ಟ ಕೊಡ್ತಾನ ಅಷ್ಟ ಕೊಡ್ತಾನಂತಲ್ಲ. ಹರನು ಈವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು, ಹರಿದು ಹೆದ್ದೊರೆಯೋ ಕೆರೆ ತುಂಬಿದಂತಯ್ಯ. ಪರಮ ನಿರಂಜನನ ಮರೆದ ಕಾಲಕ್ಕೆ ತುಂಬಿದ ಹರವೆಯ ಕಲ್ಲ ಕೊಂಡಂತೆ ಕಾಣ ಕೂಡಲ ಸಂಗಮ ದೇವ. ದೇವರ ಕುಡ್ಲಾಕ ನಿತ್ತ ಅಂದ್ರೆ ಚೆರಿಗಿಲೆ ನೀರು ಹಾಕಂಗಿಲ್ಲ, ಕೊಡದ್ಲೆ ಹಾಕಂಗಿಲ್ಲ. ಒಮ್ಮೆ ಒಂದು ರಾತ್ರಿಯಲ್ಲಿ ಹಳ್ಳ ಕೊಳ್ಳ ಕೆರೆಗಳನ್ನೆಲ್ಲ ತುಂಬಿಸಿ ಬಿಡ್ತಾನೆ ದೇವರು ಕೊಡು ಕಾಲಕ್ಕೆ. ಕೆನಾಲ್ ಬಿಟ್ಟಾರಂದ್ರೂ ಕೆನಾಲನ ಅಂತ ಕರೀತಾರೆ, ಮಳೆ ಅನ್ನಂಗಿಲ್ಲ ಅದಕ್ಕೆ. ಟ್ಯಾಂಕರ್ಲೆ ಅಂದ್ರೆ ಟ್ಯಾಂಕರ್ಲೆ ನೀರು ಹಾಕಿರಪ್ಪ ಅಂತಂತಾರೆ. ಆದ್ರೆ ದೇವರು ಕೊಟ್ಟ ಅಂದ್ರೆ ಒಂದೇ ದಿವಸದಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಬಂದು ಬಿಡುತ್ತದೆ. ಅದು ದೇವರು ಕೊಡ್ಲಾಕ ನಿತ್ತ ಅಂದ್ರೆ. ದೇವರ ಬೆಳೆ ಕೊಡ್ಲಾಕ ನಿತ್ತ ಅಂದ್ರೆ ಎಷ್ಟು ಬೇಕೋ ಅಷ್ಟು ಭೂಮಿ ಬೆಳೆದು ಬಿಡುತ್ತದೆ. ದೇವರ ಮಳೆ ಕೊಡ್ಲಾಕ ನಿತ್ತ ಅಂದ್ರೆ ಎಷ್ಟು ಬೇಕೋ ಅಷ್ಟು ಮಳೆ ಆಗ್ತದ. ದೇವರು ಈ ಜಗತ್ತು ಹಸಿರಾಗಿರಲಿ ಅಂದ್ರೆ ಸಮೃದ್ಧವಾದ ಜಗತ್ತು ನಿರ್ಮಾಣ ಆಗ್ತದೆ. ಅದಕ್ಕೆ ನಾವು ಮನುಷ್ಯರನ್ನು ಬೇಡುವುದಕ್ಕಿಂತಲೂ ದೇವರನ್ನು ಬೇಡಬೇಕು ಅಂತ ಹೇಳ್ತಾರೆ. ಒಂದು ಬಸ್ ಹೊಂಟಿತ್ತು. ಬಸ್ನಲ್ಲಿ ಒಬ್ಬ ಕಂಡಕ್ಟ್ರಿಗೆ ಒಂದು ಪರ್ಸ್ ಸಿಕ್ತು. ಪರ್ಸ್ನಲ್ಲಿ ನೋಡಿದ 20 ರೂಪಾಯಿ ಇದ್ದು ಒಂದು ಸಣ್ಣ ದೇವ್ರ ಫೋಟೋ ಇತ್ತು.
ಇದು ಪರ್ಸ್ ಯಾರ್ದದ ಹೇಳ್ರಿ, ಇದ್ರೊಳಗೆ ಏನೈತೆ ಹೇಳ್ರಿ, ಹೇಳಿದ್ರಿ ಅಂದ್ರೆ ಕೊಡ್ತೀನಿ ಅಂತಂದು ನಾವು ಕಂಡಕ್ಟ್ರ. ಆಗ ಇವ್ರು ನೋಡಿದ್ರು, ನಮಗೇನು ನಮ್ದೇನು ಅಲ್ಲಂದರು. ಒಬ್ಬ 75 ವಯಸ್ಸಿನ ಮುತ್ಯ ಅಜ್ಜ ಎದ್ದು ನಿಂತು ಹೇಳ್ದ, ಆ ಪರ್ಸ್ ನಂದೈತಿ ಕೊಡ್ರಿ ಅಂತಂದವ. ಇದ್ರಾಗ ಏನೈತಿ ಹೇಳಿ ಮುತ್ಯ ಅಂತ ಕಂಡಕ್ಟ್ರ್ ಹೇಳಿದ. ಅದ್ರಾಗ 20 ರೂಪಾಯಿ ಅದಾವು, ಒಂದು ದೇವ್ರ ಫೋಟೋ ಐತಿ ಅಂತಂದ. ಇಷ್ಟ ಹೇಳಿದ್ರೆ ಹೆಂಗೆ ನಂಬೋದು, ಇನ್ನೂ ಏನೇನೈತಿ ಹೇಳು ಅಂತ ಕೇಳಿದ. ಏನಿಲ್ಲಪ್ಪ ಇಷ್ಟ ಐತಿ, ಆದರೆ ಇದು ನಂದ ಐತಿ ಅನ್ನೋದಕ್ಕೆ ಕೆಲವೊಂದಿಷ್ಟು ಸಾಕ್ಷಿಯನ್ನು ಹೇಳ್ತೀನಿ ಕೇಳು ಅಂತಂದವ ಮುತ್ಯ. ಹೇಳಪ್ಪ. ಆವಾಗ ಬಸ್ನಾಗ ಇದೆಲ್ಲ ಮತ್ತು ನಡೆದದ್ದು, ಇಲ್ಲಿ ಪ್ರವಚನದಾಗಲ್ಲ, ಅಲ್ಲಿ. ಆವಾಗ ಹೇಳು. ಮುತ್ಯ ಹೇಳಿದ, ನಾ 10 ವರ್ಷ ನಾವಿದ್ದಾಗ ನನ್ನ ಮುತ್ಯ ಏನಿದ್ಲ, ಅವ ಈ ಪರ್ಸ್ ನನಗೆ ಜಾತ್ರೆಯಾಗ ಕೊಂಡು ಕೊಟ್ಟ. ಎಲ್ಲಿದ್ದು ನೋಡ್ರಿ, ಇದು ಎಲ್ಲಿಗೆ ಬಂದೈತಿ. ಆ ಬಳಿಕ ಅದರಾಗ ಪರ್ಸ್ ಖಾಲಿ ಇಡಬಾರ್ದು ಅಂತ 1 ರೂಪಾಯಿ ಅದರೊಳಗೆ ಇಟ್ಟು ಕೊಟ್ಟ. ಆಯ್ತಪ್ಪ, ನಾ ಏನು ಮಾಡಿನಿ ಅದನ್ನು ಹಂಗೆ ಇಟ್ಕೊಂಡು. ಮುಂದೆ ನನಗೆ 25 ವರ್ಷ ಆತು. ನಮ್ಮ ಅಪ್ಪ ಬಂದ, ಅವ ಏನು ಮಾಡಿದ ಅಂದ್ರೆ ನನಗೆ ಅದರಲ್ಲಿ ಒಂದು 100 ರೂಪಾಯಿ ಇಟ್ಕೊಳ್ಳೋಕೆ ಕೊಟ್ಟ. ನಾ ಮೊದಲೇನು ಮಾಡಿದ್ನಿ, 1 ರೂಪಾಯಿ ಅದ್ರ ಜೊತೆಗೆ ನಮ್ಮ ಮುತ್ಯ ಕೊಟ್ಟಾನ ಅಂತ ಮುತ್ಯಾಂದು ಒಂದು ಸಣ್ಣ ಫೋಟೋ ಆ ಪಾಕೆಟ್ನಾಗ ಇಟ್ಟಿದ್ನಿ. ಯಾವಾಗ ಇವನು 100 ರೂಪಾಯಿ ಕೊಟ್ಟವ ಬಂದ್ಲ, ಅದು 1 ರೂಪಾಯಿದ ಅವನು ತೆಗೆದು ಹೋಗಿದ್ನಿ. ಅವನು ಮುತ್ಯ ಹೋದವ. ಯಾವ ಬಂದಲ್ಲಿ 100 ರೂಪಾಯಿದವ ಬಂದ. ಅಪ್ಪನ ಫೋಟೋ ಮಾಡಿ ಇಟ್ಟು ಪಾಕೆಟ್ನಾಗ. ಮುಂದೆ ಅವ ಅಪ್ಪ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ ಬಳಿಕ ಮಗ, ಇವನಿಗೊಬ್ಬ ಮಗ ಹುಟ್ಟಿದ್ದ, ಇವಂದು ಲಗ್ನ ಆಗಿತ್ತು. ಇನ್ನು ಅಪ್ಪನೂ ಹೋಗ್ಯಾನ, ಏನು ಮಾಡೋದು ಅಂತ ತಿಳ್ಕೊಂಡು ಅವರ ಧರ್ಮ ಪತ್ನಿ ಫೋಟೋ ಮಾಡಿಟ್ಟು ಒಳಗೆ. ಯಾರ್ದರೆ ಮುಖ ನೋಡಿದ್ರಾಗ ಏನೈತಿ, ನಮ್ಮ ಮನೆಯವ್ರದ ಮುಖ ನೋಡ್ರಿ ಆತ ಎದ್ದು ಕೂಡಲಿ ಅಂತ ಪಾಕೆಟ್ನಾಗಿಟ್ಟು. ಆಯ್ತಪ್ಪ, 1 ವರ್ಷ ನೋಡಿದ, 2 ವರ್ಷ ನೋಡಿದ, 15-20 ವರ್ಷ ಅಂದ್ರೆ ಸಾಕಾಗಿತ್ತು. ದಿನ ಮುಖ ನೋಡಿ ಮಗ ಹುಟ್ಟಿದ. ಮಗ ದೊಡ್ಡ ಇಂಜಿನಿಯರ್ ಆದ. ಅವ ತಂದ ಮೊದಲನೇ ಪಗಾರ ಏನು 1 ಲಕ್ಷ ರೂಪಾಯಿ ಬತ್ತಲ, ಅದನ್ನು ತಂದ ಅಪ್ಪನ ಪಾದದ ಮುಂದಿಟ್ಟು ನಮಸ್ಕಾರ ಮಾಡಿದ. ತಗೋ ಅಪ್ಪ, ನನಗೆ ಶಾಲೆ ಕಲಿಸಿದೆ ಅಂತ ಹೇಳಿ. ಅವಾಗ ಇವ ಏನು ಮಾಡಿದ, ತನ್ನ ಹೆಂಡತಿ ಫೋಟೋ ತೆಗೆದ, ಮಗನ ಫೋಟೋ ಇಟ್ಟು ಪಾಕೆಟ್ನಾಗ. ಮತ್ತು 1 ಲಕ್ಷ ಕೊಟ್ಟಿದ್ದವ. ಅವಾಗ ಒಂದು ದಿನ ಮಗ ಅಮೇರಿಕಾದಾಗಿದ್ದ. ಇವು ಫೋನ್ ಹಚ್ಚಿರ ಅವ ಫೋನ್ ಎತ್ತಲಿಲ್ಲ. ಸೌಡ್ ಎಲ್ಲಿರ್ತೈತಿ ಅವ್ರಿಗೆ, ಕೆಲಸದಾಗ ಮುಳುಗಿರ್ತಾರೆ. ಫೋನ್ ಎತ್ತಲಿಲ್ಲ. ಎತ್ತಲಿಲ್ಲ ಅಂದ ಬಳಕೆ ಇವಂಗೆ ಸಿಟ್ಟು ಬತ್ತು. ಎಲ್ಲಿ ಮಗ ಅಂತೇಳಿ ಫೋಟೋ ತೆಗೆದು ಹೋಗೋದು ಹೊಳಿಗೆ ಹೋಲೆ ಕಡೆ. ಅವಾಗ ಆ ಮುತ್ಯ ಏನು ಮಾಡಿದ ಅಂದ್ರೆ, ಒಂದು ಸಣ್ಣ ದೇವ್ರ ಫೋಟೋ ತಂದ ಆ ಪಾಕೆಟ್ನಾಗಿಟ್ಟು ಇಲ್ಲಿ ಕಂಡಕ್ಟ್ರಿಗೆ ಅವ ಮುತ್ಯ ಹೇಳ್ದ, ಈ ದೇವರ ಫೋಟೋ ಯಾಕಿಟ್ಟನಿ ಅಂದ್ರೆ, 1 ರೂಪಾಯಿ ಕೊಟ್ಟ ಮುತ್ಯಾನೂ ಇವತ್ತಿಲ್ಲ, ಆ ಬಳಿಕ 100 ರೂಪಾಯಿ ಕೊಟ್ಟ ಅಪ್ಪಿಲ್ಲ, ಅದೇ ರೀತಿಯಾಗಿ ಕೈ ಹಿಡಿದಂಥ ಧರ್ಮಪತ್ನಿ ಇಲ್ಲ, ನನಗ ಲಕ್ಷಗಟ್ಟಲೆ ರೂಪಾಯಿ ಕೊಟ್ಟಂಥ ಮಗನೂ ಇವತ್ತಿಲ್ಲ. ಎಂದು ಒಮ್ಮೆ ಹುಟ್ಟಿಶಾನ ಅಂದಿನಿಂದ ಇಲ್ಲಿಯವರೆಗೆ ಅನ್ನ ನೀರ ಆಶ್ರಯ ಎಲ್ಲವನ್ನು ಕೊಟ್ಟಂಥ ದೇವರ ನನಗೆ ಯಾವಾಗಲೂ ಆಗವ ಅಂತ ತಿಳ್ಕೊಂಡು, ನಿಜವಾದ ನನ್ನ ಗೆಳೆಯ ಯಾರಾದರೂ ಈ ಜಗತ್ತಿನಲ್ಲಿದ್ದ ಅಂದ್ರೆ ದೇವರನ್ನು ಬಿಟ್ಟರೆ ಯಾರೂ ನಿಜವಾದ ಗೆಳೆಯ ಇಲ್ಲ ಅಂತ ತಿಳಿದು ಪರ್ಸ್ನ್ಯಾಗ ಪಾಕೆಟ್ನ್ಯಾಗ ದೇವ್ರ ಫೋಟೋ ಇಟ್ಟಿದ್ದ. ಇದನ್ನು ಕೇಳಿ ಬಸ್ನ್ಯಾನ ಮಂದೆಲ್ಲ
ಪಾಕಿಟ್ನಾಗ ಯಾವ್ಯಾವ್ದು ಬೇರೆ ಫೋಟೋ ಇಟ್ಟಿದ್ರೆ ಎಲ್ಲ ತೆಗೆದು ಒಂದು ಫೋಟೋ ಇಟ್ಟರು ದೇವ್ರದು. ಕಂಡಕ್ಟ್ರ್ ಮರದಿವ್ಸ ಅಂಗಡಿಗೆ ಹೋದ, ಒಂದು ಸಣ್ಣದ ಕಾಲ ಭೈರವಂದು ಒಂದು ಗುರುಬಸಪ್ಪ ಮುತ್ಯಾನ ಫೋಟೋ ಕೊಡಪ್ಪ, ಇಡ್ತಾನ ಪಾಕೆಟ್ನ್ಯಾಗ ಅಂತ ಹೇಳಿದ ಕಂಡಕ್ಟ್ರ. ಅವಾಗ ಅಂಗಡ್ಯಾವ ಅಂದ, ನಿನಗೆ ಮುತ್ಯ ಭೇಟಿಯಾಗಿದ್ದಾನಂತ ಕೇಳ್ದ. ನಿನಗೆ ಹೆಂಗೆ ಗೊತ್ತಾತು? ನನಗೂ ಭೇಟಿಯಾಗಿದ್ದವ, ನಿನಗೂ ಭೇಟಿಯಾಗ್ಯಾನ. ಅದಕ್ಕೆ ನಿಜವಾದ ಗೆಳೆಯ ಈ ಜಗತ್ತಿನಲ್ಲಿ ಯಾರಾದರೂ ಒಬ್ಬರಿದ್ದರು ಅಂದ್ರೆ ಪರಮಾತ್ಮ. ನವವಿಧ ಭಕ್ತಿಗಳಲ್ಲಿ ಸಖ್ಯ ಭಕ್ತಿ ಅಂತ ಬರ್ತದೆ, ಗೆಳೆತನದ ಭಕ್ತಿ ಅಂತ ಬರ್ತದೆ. ದೇವರನ್ನು ನಮ್ಮ ದೋಸ್ತ ಅಂತ ತಿಳ್ಕೊಳ್ಳೋದು. ಹಂಗ್ರಿ ಮತ್ತು ನಾವು ದೇವರಟ್ಟು ಹೆಂಗೆ ದೊಡ್ಡವರಾಗಲಿಕ್ಕಾಗ್ತೈತಿ? ಭಾವದ ಪರಿಶುದ್ಧ ಹಂತದಲ್ಲಿ ಮನುಷ್ಯ ಭಾವಿಸ್ತಾನ. ಭಕ್ತಿಯ ಅತ್ಯಂತ ಉತ್ಕೃಷ್ಟ ಹಂತಕ್ಕೆ ಹೋದಾಗ ನಾ ದೇವರ ಗೆಳೆಯ ಅಂತ ಅವನಿಗೆ ಭಾವ ಬರ್ತೈತಲ್ಲ, ಅದಕ್ಕೆ ಸಖ್ಯ ಭಕ್ತಿ ಅಂತ ಕರೀತಾರೆ. ಅಂಥ ಸಖ್ಯ ಭಕ್ತಿಯನ್ನು ಮಾಡಿದಂಥ ಮಹಾಭಕ್ತ ಶಿರೋಮಣಿ ಯಾರು ಅಂದ್ರೆ ಭಕ್ತ ಸುಧಾಮ. ಅದಕ್ಕಂತಹ ಸುಧಾಮನಲ್ಲಿರುವಂಥ ಗೆಳೆತನದ ಭಾವನೆಗಳು, ಮಿತ್ರತ್ವ, ಅವನಲ್ಲಿರುವಂಥ ವಿಶ್ವಾಸ, ಅವನಲ್ಲಿರುವಂಥ ಅಖಂಡವಾದ ಭಗವಂತನ ನಿಷ್ಠೆ ನಮ್ಮಲ್ಲಿಯೂ ಬಂದ್ರೆ ನಾವು ಕೃತಾರ್ಥ ಆಗ್ತೀವಿ ಅಂತ ಭಾವಿಸಿ